ಸೊ ಇವತ್ತು ಏನು ಮಾಡೋಣ ಅಂದರೆ ನಾವು ಈ ಸ್ವರ ವಿಜ್ಞಾನ, ಇದಕ್ಕೆ ಮುಂಚೆ ಸ್ವರ ವಿಜ್ಞಾನ ಬಗ್ಗೆ ತುಂಬ ಆಳವಾದ ಜ್ಞಾನ ಎಲ್ಲ ತಿಳ್ಕೊತಾ ಬಂದಿದ್ವಿ. ಇವತ್ತು ಸ್ವಲ್ಪ ಅಂಶಗಳು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ, ಆಯ್ತಾ? ಸೊ ಇದರಲ್ಲಿ ಸ್ವಲ್ಪ ರಿಪಿಟೇಷನ್ ಆಗುತ್ತೆ, ಹೊಸಬರಿದ್ರೆ ಹೊಸಬರಿಗೆ ಸ್ವಲ್ಪ ರಿಪಿಟೇಷನ್ ಆಗುವಂಥ ಅವಕಾಶ ಇದೆ, ಆಯ್ತಾ? ಸೊ ಈ ಸ್ವರೋದಯ ಅಂದರೆ ಸ್ವರ ವಿಜ್ಞಾನ ಅಂಥದ್ದು ಶಿವ ಸ್ವರೋದಯ ಅಂತ ಗ್ರಂಥದಿಂದನೂ ಬಂದಿದೆ. ಹೇಳ್ಬೇಕಾದ್ರೆ ಸ್ವರ ಚಿಂತಾಮಣಿ, ಆಯ್ತಾ? ಸ್ವರ ಚಿಂತಾಮಣಿ, ಸ್ವರೋದಯ, ಶಿವ ಸ್ವರೋದಯ, ಸ್ವರ ಉದಯ ಅಂತ ಅರ್ಥ ಏನು? ಈ ಎರಡು ಪದಗಳಿದೆ ಇಲ್ಲಿ. ಅಂದರೆ ಈ ಸ್ವರ ಅನ್ನೋದು ಅಂದರೆ ಸ್ವರ ಅಂತಂದರೆ ಶ್ವಾಸ ಮಾಡೋದು ಶಬ್ದ, ಆಯ್ತಾ? ಅದೇನಾಗತ್ತಂದರೆ ಸೊ ಒಂದು ಮೂಗಿಯಿಂದ ಇನ್ನೊಂದು ಮೂಗಿ ಒಂದು ಕಡೆ ಉತ್ಪನ್ನ ಆಗಿ ಇನ್ನೊಂದು ಕಡೆ ಹೋಗ್ತಾ ಇರ್ತದೆ, ಇನ್ನೊಂದು ಕಡೆ ಉತ್ಪನ್ನ ಆಗಿ ಇನ್ನೊಂದು ಕಡೆ ಹೋಗ್ತಾ ಇರ್ತದೆ. ಈ ರೀತಿಯಲ್ಲಿ ಒಂದು ಮೂಗಿ ರಂಧ್ರದಿಂದ ಹೊಲದಿಂದ ಇನ್ನೊಂದು ರಂಧ್ರಕ್ಕೆ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾ ತನ್ನ ಪ್ರಯಾಣವನ್ನು ಸಾಗಿಸ್ತಾ ಇರ್ತದೆ. ಆ ರೀತಿಯಲ್ಲಿ ಮಾಡುವಾಗ ಸ್ವರ ಉದಯ ಶಬ್ದ ಅಂದರೆ ಶ್ವಾಸದ ಶಬ್ದ ಏನಿದೆಯೋ ಅದು ಉದಯ ಅಂತಂದರೆ ಹುಟ್ಟೋದು, ಅಂತಂದರೆ ಜನ್ಮ ತಗೊಂಡೋದು. ಆ ಜನ್ಮ ತಗೊಂಡಿದ ಮೇಲೆ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಅದನ್ನೇ ಓಡಾಡ್ತಾ ಇರ್ತದೆ ಕಂಟಿನ್ಯೂಯಸ್, ಆಯ್ತಾ? ಸೊ ಅದು ನೆನ್ಪಿಟ್ಕೊಂಡ್ರೆ ಸಾಕು. ಅದೇ ಸ್ವರೋದಯ ಅಂತ ಹೇಳ್ತೀವಿ ನಾವು, ಸ್ವರ ಪ್ಲಸ್ ಉದಯ, ಅದರ ಅರ್ಥ ಅದೇ ನಿಜವಾದ ಅರ್ಥ. ಓಕೆ, ದೆನ್ ನೆಕ್ಸ್ಟ್ ಏನಂದರೆ ಈ ಸ್ವರೋದಯದಲ್ಲಿ ಈಗಾಗಲೇ ಹೇಳಿದ ಪ್ರಕಾರ ಈ ಸ್ವರ ಏನಂತಂದರೆ ಯಾವ ದಿವಸ ಅಂದರೆ ಯಾವ ತಿಥಿ, ಯಾವ ಪಕ್ಷ, ಯಾವ ತಿಥಿ, ಯಾವ ಗಂಟೆ ಸಮಯದಲ್ಲಿ ಯಾವ ಸ್ವರ ನಡೀಬೇಕು ಅಂತದ್ದು ಈಗಾಗಲೇ ಫಿಕ್ಸ್. ಅದು ಪ್ರತಿ ಮಾನವನಿಗೆ ಸೇಮ್ ಅದೇ ಫಿಕ್ಸ್ ಆಗಿರ್ತದೆ, ಆಯಿತಾ? ಅದು ಆಗ್ತಾ ಇದೆಯಾ ಆ ಅಂದರೆ ಆ ಸಮಯಕ್ಕೆ ಅದು ಆಗ್ತಾ ಇದೆ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬೇಕು. ಓಕೆ, ಸೊ ಆ ರೀತಿಯಲ್ಲಿ ಆಗ್ತಾ ಇಲ್ಲ ಅಂತಂದರೆ ರೋಗ ಉತ್ಪನ್ನ ಆಗುತ್ತೆ, ಅರ್ಥ ಆಯ್ತಾ? ಮತ್ತೆ ಆ ಆ ಸ್ವರವನ್ನು ಆ ಸ್ಥಾಯಿಗೆ ಆ ಸ್ಥಿತಿಗೆ ತಂದು ಕೊಡಿದ್ರೆ ಏನಾಗುತ್ತೆ, ಮತ್ತೆ ಆ ರೋಗ ಉಪಶಮನ ಆಗುತ್ತೆ, ರೋಗ ಉತ್ಪನ್ನ ಆಗುತ್ತೆ. ಯಾಕಂದರೆ ಸ್ವರ ಒಂಥರ ಅಪಸ್ವರ ಆಗಿರ್ತದೆ. ಅಪಸ್ವರ ಅಂದರೆ ಅರ್ಥ ಏನು? ಒಂಥರ ಸ್ವರ ಏನು ನಡಿಬೇಕು ಅದು ನಡೀತಾ ಇಲ್ಲ, ಇನ್ನೊಂದು ಸ್ವರ ನಡೀತಾ ಇದೆ. ಒಂದು ಸ್ವರ ಆ ಸ್ಥಾನದಲ್ಲಿ ಏನು ಸ್ವರ ನಾವು ಮೆನ್ಷನ್ ಮಾಡಿರ್ತೀವೋ ಆ ಸ್ಥಾನದಲ್ಲಿ ಇನ್ನೊಂದು ಸ್ವರ ನಡೀತಾ ಇದೆ, ಆವಾಗ ಬರೋದೇ ರೋಗ. ಅರ್ಥ ಆಯ್ತಲ್ಲ? ಸೊ ಆ ರೋಗವನ್ನು ಮತ್ತೆ ವಾಸಿ ಮಾಡೋಕ್ಕೆ ಆ ಒರಿಜಿನಲ್ ಸ್ವರವನ್ನು ಮತ್ತೆ ನಾವು ಕೂರಿಸ್ಬೇಕು, ಅಷ್ಟೇ ಮಾಡಬೇಕು. ಇಷ್ಟು ಮಾಡೋಕ್ಕೆ ಸಾಧ್ಯವಿದೆಯೇ? ಇಲ್ಲ, ಎಲ್ಲರಿಗೂ ಗೊತ್ತಿದೆ ವಿಷಯ ಅಲ್ವಾ? ಸೊ ಆ ರೀತಿಯಲ್ಲಿ ನಾವು ಮಾಡ್ಕೊತ ಹೋಗ್ಬೇಕು. ಮಾಡಿಕೊಂಡ್ರೆ ಸಮಸ್ಯೆ ಪರಿಹಾರ ಆಗತ್ತೆ. ಈಗ ಜ್ವರ ಬಂದಂತೆ ಇಟ್ಕೊಳ್ಳಿ, ಯಾವ ಸ್ವರ ನಡೀತಾ ಇದೋ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಆ ಸ್ವರವನ್ನು ಸ್ವಲ್ಪ ಚೇಂಜ್ ಮಾಡಿ ಅಷ್ಟೇ. ಈಗ ಜ್ವರ ಬಂದಿರೋ ಸಮಯ ಚೆಕ್ ಮಾಡಿಕೊಡುವಾಗ ನಮಗೆ ಇಡ ಸ್ವರ ಇದೆ ಅಂತ ಇಟ್ಕೊಳ್ಳಿ, ಇಡ ಸ್ವರವನ್ನು ತಕ್ಷಣವೇ ಪಿಂಗ್ಲ ಸ್ವರಕ್ಕೆ ಚೇಂಜ್ ಮಾಡ್ಕೊಳ್ಳಿ, ಆವಾಗ ಜ್ವರ ಹೋಗ್ಬಿಡ್ತದೆ, ಆಯ್ತಾ? ಚೇಂಜ್ ಮಾಡೋದು ತುಂಬ ಈಸಿ. ಸ್ವರ ಯಾವ ಕಡೆ ನಡೀತಾ ಇದೆಯೋ ಆ ಕಡೆ ಮಲ್ಕೊಳ್ಳಿ ಸಾಕು. ಸ್ವರ ಯಾವ ಕಡೆ ನಡೀತಾ ಇದೆಯೋ ಆ ಕಡೆ ಮಲ್ಕೊಂಡಿದ್ರೆ ಸ್ವರ ತಕ್ಷಣವೇ ಬದಲಾವಣೆ ಆಗುತ್ತೆ, ಜ್ವರ ಹೋಗ್ಬಿಡ್ತದೆ. ಇಷ್ಟೇ ಪರಿಷ್ಕಾರ. ತಲೆನೋವು ಬಂದಂತೆ ಇಟ್ಕೊಳ್ಳಿ, ತಲೆನೋವು ಬಂದರೆ ಏನಾಗತ್ತೆ? ಸೊ ನಾವು ಅದನ್ನು ಅಷ್ಟೇ ಚೇಂಜ್ ಮಾಡಿಕೊಂಡ್ರೆ ಹೋಗುತ್ತೆ. ಇಲ್ಲ ಅಂದರೆ ಇನ್ನೊಂದು ಪದ್ಧತಿ ಇದೆ ಇದಕ್ಕೆ. ಏನಂತಂದರೆ ನೀವು ಒಂಥರ ಶವಾಸನ, ಅಮೃತಾಸನಲ್ಲಿ ಮಲ್ಕೊಳ್ಳಿ, ಎರಡೂ ಕೈಗಳು ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ, ಆಯಿತಾ? ಸೊ ಅಲ್ಲೇನು ಮಾಡ್ಬೇಕು ನಾವು ಅಂದರೆ ಕರೆಕ್ಟಾಗಿ ಈ ಮಣಿಕಟ್ಟಿದೆಲ್ಲ ಆ ಎರಡು ಮಣಿಕಟ್ಟಿಗೆ ಒಂದು ಹಗ್ಗ ಕಟ್ಬಿಟ್ಟೆ ಗಟ್ಟಿಯಾಗಿ ಈಗ ಇಟ್ಕೊತೀವಲ್ಲ, ಮಲ್ಕೊತೀವಿ ಅಮೃತಾಸನಲ್ಲಿ ಈಗ ಇಟ್ಕೊಂಡಿವಿ. ಆದರೆ ಈ ಮಣಿಕಟ್ಟಿದೆಲ್ಲ ಇದು ಎಲ್ಬೋ ಅಂತ ಹೇಳ್ತೀವಲ್ಲ, ಇದು ಅಂದರೆ ಕರೆಕ್ಟಾಗಿ ಇಲ್ಲಿ ಎರಡಕ್ಕೂ ಜಾಯಿನ್ ಮಾಡ್ತಾ ಒಂದು ಬಿಗಿಸ ಕಟ್ಟರೆ ಹಾಗೆ ಇಟ್ಕೊಂಡ್ರೆ, ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡ್ರೆ ಆ ತಲೆನೋವು ಅನ್ನೋದು ಆಟೋಮೆಟಿಕ್ ಹೋಗುತ್ತೆ. ನೋಡಿದ್ರ? ಇದೆಲ್ಲ ಪದ್ಧತಿಗಳು, ಇವೆಲ್ಲ ನಮ್ಮ ಹಳೆ ಪದ್ಧತಿಗಳು ಇವೆಲ್ಲ, ಆಯ್ತಾ? ಈ ರೀತಿಯಲ್ಲಿ ಆಗತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲ ತಲೆನೋವು ಒಂದು ಕಡೆ ಬಂದೆ ಅಂತ ಇಟ್ಕೊಳ್ಳಿ ಅಲ್ವಾ, ಓನ್ಲಿ ಒಂದು ಕಡೆ ಬಂದಿದ್ರೆ ಅವಾಗ ಏನು ಮಾಡ್ಕೋಬೇಕು? ಆ ಆ ಪರ್ಟಿಕ್ಯುಲರ್ ಉದಾಹರಣೆಗೆ ಎಡಗಡೆ ಬರ್ತಾ ಇದೆ ನಮಗೆ ತಲೆನೋವು ಜಾಸ್ತಿ, ಅವಾಗ ಹಗ್ಗ ಇಲ್ಲೇ ಕಟ್ಟೋದು, ಅಂದರೆ ಇಲ್ಲಿ ಬ್ಯಾಂಡ್ ಥರ ಹಾಕ್ಕೊಂಡ್ರೆ ಸೊ ಅವಾಗ ಈ ಎಡಗಡೆ ಇರೋಂಥ ತಲೆನೋವು ಹೋಗುತ್ತೆ. ಆ ರೀತಿಯಲ್ಲಿ ಮಾಡ್ಕೋಬೋದು. ಸ್ವರವನ್ನು ಚೇಂಜ್ ಮಾಡ್ಕೊಳ್ಳೋದು ಮಾಡ್ಕೊಂಡ್ರೆ ಈಸಿಯಾಗಿ ಹೋಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ಅಜೀರ್ಣ ಆಗಿದೆ ಅಂತ ಇಟ್ಕೊಳ್ಳಿ,
ಅಜೀರ್ಣಕ್ಕೆ ಏನು ಮಾಡ್ತೀವಿ ಆಯ್ತಾ, ಅದು ಏನಾಗುತ್ತಂದ್ರೆ ನಾವು ಸ್ವರ ನೋಡ್ಕೊಂಡಿಲ್ಲದ್ದೇ ನಾವು ಊಟ ಸೇವನೆ ಮಾಡ್ತಾ ಇರ್ತೀವಿ ಅಲ್ವಾ. ನಾವು ಸ್ವರ ಏನು ನೋಡ್ಕೊಂಡಿಲ್ಲದ್ದೇ ನಾವು ಊಟ ಸೇವನೆ ಮಾಡ್ತಾ ಇರ್ತೀವಿ. ಅವಾಗ ಅಜೀರ್ಣ ಆಗುವಂಥ ಅವಕಾಶ ನಿಮಗೂ ಜಾಸ್ತಿ ಇದೆ. ಅರ್ಥ ಆಯ್ತಾ. ಅವಾಗ ಏನು ಮಾಡ್ಬೇಕಂದ್ರೆ, ಒಂದು ನಾವೇನು ಮಾಡಬೇಕು, ಎಡಗಡೆ ಒಂದು 15 ನಿಮಿಷದಿಂದ 20 ನಿಮಿಷ ಓಕೆ ಮಲ್ಕೊಂಡು ತದನಂತರ ಭೋಜನ ಅಂದರೆ ಆಹಾರವನ್ನು ಸ್ವೀಕಾರ ಮಾಡಿದರೆ ಈ ಅಜೀರ್ಣ ಅನ್ನೋದು ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಅಜೀರ್ಣ ಕಡಿಮೆ ಆಗುತ್ತೆ, ನಿಮಗೆ ಚೆನ್ನಾಗಿ ಹಸುವು ಆಗುತ್ತೆ. ಫಸ್ಟ್ ಆಫ್ ಆಲ್ ಅಂದರೆ ಹಸು ಅನ್ನೋದು ಒಂದಕ್ಕೆ ನಾವೇನು ಮಾಡಬೇಕು, ಎಡಗಡೆ ಮಲ್ಕೊಂಡು ಜಸ್ಟ್ ಒಂದು 10 ನಿಮಿಷ ಎಡಗಡೆ ಮಲ್ಕೊಂಡ್ರೆ ಸೂರ್ಯಸ್ವರ ಉತ್ತೇಜನ ಆಗುತ್ತೆ. ಉತ್ತೇಜನ ಆಗಿದ ಸಮಯದಲ್ಲಿ ನೀವು ಊಟ ಸೇವನೆ ಮಾಡಿ. ಆವಾಗ ನಿಮಗೆ ಯಾವ ಅಜೀರ್ಣದ ಸಮಸ್ಯೆ ಬರೋದಿಲ್ಲ. ಆಯ್ತಾ. ಸೊ ಅಷ್ಟು ಮಾಡ್ಕೊಳಕ್ಕೆ ಸಾಧ್ಯವಿದೆಯೇ? ಇದೆ. ಆದರೆ ಸ್ವಲ್ಪ ಮನೇಲಿರುವಂಥ ಎಲ್ಲ ಹೆಣ್ಮಕ್ಳು, ಎಲ್ಲ ಮಹಿಳೆಯರು, ಸ್ತ್ರೀಲು ಅತಿ ಈಸಿಯಾಗಿ ಮಾಡ್ಕೋಬೋದು. ಅಟ್ಲೀಸ್ಟು ಆಫೀಸಲ್ಲಿರುವಾಗ ಸ್ವಲ್ಪ ಕಷ್ಟ, ಗಂಡಸರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಅಲ್ವಾ. ಅವರೂ ಸಹ ಪ್ರಯತ್ನ ಮಾಡ್ಬೋದು. ಕುರ್ಚಿಯಲ್ಲೇ ಕೂತ್ಕೊಂಡು ಈ ಎಡಗೈ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ ಹೀಗೆ ಹೀಗೆ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೊ ನಿಧಾನವಾಗಿ ಈ ಕಡೆ ಬರುತ್ತೆ. ಆಯ್ತಾ. ಸ್ವಲ್ಪ ಸಮಯ ಆಗ್ಬೋದು. ಇಲ್ಲ ನಾವು ಎಡಗೈ ಈ ಆಂಪಿಟಲ್ಲಿ ಬಲಗೈ ಮುಷ್ಟಿ ಹಾಕ್ಕೊಂಡು ಮುಷ್ಟಿ ಮುದ್ರ ಇಟ್ಕೊಂಡು ಹೀಗೆ ಇಟ್ಕೊಂಡ್ರು ಸಾಕು. ನಿಧಾನವಾಗಿ ಹಂತವಾಗಿ ಈ ಕಡೆ ಚೇಂಜ್ ಆಗ್ತಾ ಬರ್ತದೆ. ಸ್ವಲ್ಪ ಸಮಯ ಆಗ್ಬೋದು, ಬಟ್ ಮಲ್ಕೊಂಡು ಮಾಡೋಂಥದ್ದು ತುಂಬ ವೇಗವಂತವಾಗಿ ಆಗುತ್ತೆ. ಆಯ್ತಾ. ಅದು ಆಫೀಸಲ್ಲಿ ಚಾನ್ಸಸ್ ಇರಲ್ಲ, ಹೆಣ್ಮಕ್ಳಿಗೆ ತೊಂದರೆ ಆಗಲ್ಲ. ಆಯ್ತಾ. ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಆಯ್ತಾ. ಸೊ ಯಾವುದೇ ಅಂದರೆ ಏನಾಗತ್ತಂದ್ರೆ ಎಲ್ಲೇ ನೋವು ಬಂದ್ರಿ, ನೋವು ಅನ್ನೋದು ಒಂಥರ ಚೆಸ್ಟಲ್ಲಿ ಬರಲಿ, ಬ್ಯಾಕಲ್ಲಿ ಬರಲಿ, ಬ್ಯಾಕ್ ಪೇನ್ ಅಂತ ಹೇಳ್ತೀವಲ್ಲ, ಮತ್ತೆ ಹೊಟ್ಟೆದಲ್ಲಿ ಬರಲಿ, ಆ ಏನು ಸ್ವರ ನಡೀತದೋ ಆ ಸ್ವರವನ್ನು ಚೇಂಜ್ ಮಾಡಿ ಇವತ್ತಿನ ಚೆಕ್ ಮಾಡ್ಕೊಳ್ಳಿ ಮತ್ತೊಂದ್ಸರಿ. ಯಾರ್ಯಾರು ಈ ರೀತಿ ಮಾಡ್ತಾ ಇದ್ರೋ, ಯಾರ್ಯಾರು ಇದರಲ್ಲಿ ಮಾಡ್ತಾ ಇದ್ರಿ, ಸ್ವಲ್ಪ ಈ ರೀತಿ ಅನುಭವ ಯಾರಿಗಿದೆ ಸ್ವಲ್ಪ ಹ್ಯಾಂಡ್ ರೈಸ್ ಮಾಡ್ಬೋದು, ಇಲ್ಲ ಮೆಸೇಜ್ ಮಾಡಿ. ಓಕೆ. ನಾನು ಈ ರೀತಿಯಲ್ಲಿ ನೋವು ಬರ್ತಾ ಇರುವಾಗ ನನ್ನ ಸ್ವರವನ್ನು ಚೇಂಜ್ ಮಾಡ್ಕೊಂಡಿದ್ದೆ, ಅವಾಗ ನನಗೆ ನೋವು ಕಡಿಮೆ ಆಯಿತು. ಬ್ಯಾಕ್ ಪೇಯ್ನ್, ಸ್ಟಮಕ್ ಪೇಯ್ನ್, ಆಯಿತಾ, ಲೆಗ್ ಪೇಯ್ನ್, ಹ್ಯಾಂಡ್ಸ್ ಪೇಯ್ನ್, ವಾಟ್ ಎವರ್, ನಮ್ಮ ಭುಜಗಳ ನೋವು, ಕುತ್ತಿಗೆ ನೋವು ಏನೇ ಆಗ್ತಾ ಇದ್ರು ನಾನು ಸ್ವರ ಚೇಂಜ್ ಮಾಡಿದೆ, ಅದು ನನಗೆ ಫಲಿತ ಕೊಡ್ತು ಅನ್ನೋರು ನೀವು ಹ್ಯಾಂಡ್ ರೈಸ್ ಮಾಡಿ, ಇಲ್ಲಾಂದರೆ ಅಲ್ಲಿ ಮೆಸೇಜ್ ಮಾಡಿ. ನಾನು ವಿಷಯ ಹೇಳ್ತಾ ಹೋಗ್ತಾರೆ. ಓಕೆ. ಹ್ಯಾಂಡ್ ರೈಸ್ ಮಾಡಿದರೆ ಮಾತಾಡಿಸ್ತೇನೆ, ಇಲ್ಲಾಂದರೆ ಮೆಸೇಜ್ ಮಾಡಿ ಸಾಕು. ರೈಟ್. ಆಮೇಲೆ ಉದಾಹರಣೆಗೆ ಆಸ್ಮಾ, ಉಬ್ಬಸ ಅಂತ ಹೇಳ್ತೀವಿ ನಾವು ಒಂಥರ. ಸೊ ಆಸ್ಮಾ ಗೊತ್ತಲ್ಲ ನಿಮಗೆ, ಉಸಿರಾಟದ ಕಷ್ಟ ಆಗುತ್ತೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ಸಹ ನೀವು ಸ್ವರ ಗಮನಿಸ್ಕೊಳ್ಳಿ. ತಕ್ಷಣವೇ ಆ ಸ್ವರವನ್ನು ನಿಲ್ಲಿಸ್ಬೇಕು. ಆಯಿತಾ. ಸೊ ನಿಲ್ಲಿಸಿ ಆ ಸ್ವರವನ್ನು ಚೇಂಜ್ ಮಾಡ್ಕೊಳ್ಳಿ. ಆಯಿತಾ. ಸೊ ಆ ಸ್ವರವನ್ನು ಆ ರೀತಿಯಲ್ಲಿ 1 ತಿಂಗಳು ನೀವು ಮಾಡ್ತಾ ಹೋದರೆ, ಓಕೆ, ಇದಕ್ಕೂ ಮಿಕ್ಕಿ ಯಾವುದೂ ಚಿಕಿತ್ಸೆ ಇಲ್ಲ, ಯಾವ ಚಿಕಿತ್ಸೆ ಬೇಕಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮಗೆ. ಜಸ್ಟ್ ಆಸ್ಮಾ ಅಂತ ಇಂಥ ವ್ಯಾಧಿಗೆ ಆ ಉಬ್ಬಸ ಅಂತ ಹೇಳ್ತೀವಿ, ಅಂದರೆ ಒಂಥರ ಉಸಿರಾಟ ಮಾಡೋದು ಕಷ್ಟ, ಶ್ವಾಸಕೋಶ ತೊಂದರೆ ಅಲ್ವಾ. ಅಂಥದನ್ನು ನಾವು ಏನು ಸ್ವರ ನಡೀತಾ ಇದೆಯೋ ಆ ಸ್ವರವನ್ನು ತಕ್ಷಣವೇ ಚೇಂಜ್ ಮಾಡೋದು, ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಚೇಂಜ್ ಮಾಡೋದು. ಅಂದರೆ ಆ ಸ್ವರವನ್ನು ಚೇಂಜ್ ಮಾಡ್ತಾ ಮಾಡ್ತಾ ಹೋದರೆ ಸ್ವಲ್ಪ ಈ ಸ್ವರದಿಂದ ಆ ಸ್ವರ, ಆ ಸ್ವರದಿಂದ ಆ ಥರ ಸ್ವಲ್ಪ ಹೊತ್ತು ಮಾಡಿದರೆ ಸಾಕು. ಈ ಥರ ಅಭ್ಯಾಸ 1 ತಿಂಗಳು ಮಾಡಿದರೆ ಆ ವ್ಯಾಧಿ ಪೂರ್ತಿ ಗುಣ ಆಗುತ್ತೆ. ಗೊತ್ತಾಯ್ತಾ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಈ ಉದಾಹರಣೆಗೆ ನಾವು ತುಂಬ ಕೆಲಸ ಮಾಡಿದ್ದೀವಿ, ಅಂದರೆ ದೇಹ ಪರಿಶ್ರಮ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅಲ್ಲಿ ತುಂಬ ಅಲಸಟೆ ಬರ್ತದಲ್ಲ. ಓಕೆ. ಅಲಸಟೆ ಬರುವಾಗ ಸ್ವಲ್ಪ ನಾವೇನು ಮಾಡಬೇಕಂದ್ರೆ ಬಲಗಡೆ ಮಲ್ಕೋಬೇಕಷ್ಟೆ. ಬಲಗಡೆ ಮಲ್ಕೊಂಡ್ರೆ ನಮಗೆ ಎಡಗಡೆ ಶ್ವಾಸ ಏನಾಗತ್ತೆ, ಅದು ಉತ್ತೇಜನ ಆಗುತ್ತೆ. ಎಡಗಡೆ ಶ್ವಾಸ ಯಾವುದು, ಅದು ಕೂಲಿಂಗ್ ನಾಡಿ, ಚಂದ್ರನಾಡಿ. ಆಟೋಮೆಟಿಕ್ ಆಗಿ ನಮಗೆ ದೇಹ ಪರಿಶ್ರಮ ಅಂತ ಆ ಸ್ಟ್ರೆಸ್ಸು ಸಹ ಅದು ಏನಾಗುತ್ತೆ, ಪರಿಹಾರ ಆಗತ್ತೆ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಸೊ ಈ ಯವನತ್ವ ಅನ್ನೋದಿದೆಯಲ್ಲ, ಯವನತ್ವ ಅನ್ನೋದು ಅದನ್ನು ಅಷ್ಟೇ. ಓಕೆ.
ಯವನತ್ವವನ್ನು ನಾವು ಹೆಚ್ಚು ಮಾಡ್ಕೋಬೇಕು ಅಂತ ಇರುವಾಗ ಈ ಸ್ವರ ಏನ್ ಮಾಡ್ಕೋಬೇಕಂದ್ರೆ ಇಚ್ಛಾಪೂರ್ವಕವಾಗಿ ಅದು ಚೇಂಜ್ ಮಾಡ್ಕೊಳ್ಳೋಂಥ ಶಕ್ತಿ ನಮಗಿರಬೇಕು. ಓಕೆ. ಸೊ ಅವಾಗ ಈ ಸ್ವರ ಅವಾಗವಾಗ ಚೇಂಜ್ ಮಾಡ್ತಾ ಹೋದ್ರೆ ಆಟೋಮೆಟಿಕ್ ಆಗಿ ಯೌವನತ್ವ ಇರತ್ತೆ. ಯಾಕಂದ್ರೆ ತುಂಬಾ ತುಂಬಾ ಜನಕ್ಕೆ ಏನಾಗುತ್ತೆ ಗೊತ್ತಾ, ಒಂದೊಂದ್ಸರಿ ಸ್ವರ ಒಂದು ಕಡೆ ಸ್ಟಕ್ ಆಗಿರ್ತದೆ. 3 ಅವರ್ಸು 4 ಅವರ್ಸು ಅದು ಸರಿ ಹೋಗೋದಿಲ್ಲ. ಆಯ್ತಾ? ಯಾಕಂದ್ರೆ ಎಲ್ಲಾ ವ್ಯವಸ್ಥೆಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದ್ರೆ ನೋಡಿ, ಎಡಗಡೆ ಆಗುವಂತ ಸ್ವರ ಎಡನಾಡಿ ಅಂತ ಕೇಳ್ತೀವಿ ನಾವು. ಎಡನಾಡಿ ಯಾವ್ದಕ್ಕದು? ಅದು ಫೆಮಿನಿನ್ ಎನರ್ಜಿ. ಅರ್ಥ ಆಯ್ತಾ? ಮಹಿಳಾ ಶಕ್ತಿ, ಸ್ತ್ರೀ ಶಕ್ತಿ ಅಂತ ನಾವು ಕರಿತೀವಿ. ಆಯ್ತಾ? ನೋಡಿ, ಎಲ್ಲ ಎಲ್ಲ ಮಹಿಳೆಯರಿಗೆ ಆದಷ್ಟು ಎಡನಾಡಿ ಆಕ್ಟಿವ್ ಆಗಿರುತ್ತೆ. ಎಡನಾಡಿ ತುಂಬಾ ಆಕ್ಟಿವ್ ಆಗಿ, ರೈಟ್ ಬ್ರೈನ್ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದು ಸ್ತ್ರೀಗೆ ಸಂಕೇತನೆ, ಸೂಚನೆ. ಅಂದ್ರೆ ಒಂಥರ ಹೇಳ್ಬೇಕಂದ್ರೆ ಫೆಮಿನೈನ್ ಎನರ್ಜಿ ಅಂತ ನಾವು ಹೇಳ್ತೀವಿ, ಸ್ತ್ರೀ ಶಕ್ತಿ ಅಂತ ಹೇಳ್ತೀವಿ. ಯಾವುದಕ್ಕೆ? ಎಡನಾಡಿಗೆ. ಎಡನಾಡಿ ಎಲ್ಲಿ ಸ್ಟಾರ್ಟ್ ಆಗತ್ತೆ? ಮೂಲಾಧಾರದಲ್ಲಿ ಎಡಗಡೆ ಸ್ಟಾರ್ಟ್ ಆಗಿ ಆಜ್ಞಾ ಚಕ್ರದಲ್ಲಿ ಬಂದು ಮಿಳಿತ ಆಗತ್ತೆ, ಜಾಯಿನ್ ಆಗತ್ತೆ. ಆಯ್ತಾ? ಮೂಲಾಧಾರದಲ್ಲಿ ಎಡಗಡೆ ಉತ್ಪನ್ನ ಆಗಿ ಈ ಎಡನಾಡಿ ಅನ್ನುವಂಥದ್ದು 4 ಚಕ್ರಗಳನ್ನು ಸುತ್ತಕೊಂಡು ಆಜ್ಞಾ ಚಕ್ರ ಅಂತದ್ದೆಲ್ಲ. ಸೊ ಕೆಳಗಡೆ ಮೂಲಾಧಾರ ಬಿಟ್ರೆ ಮಧ್ಯದಲ್ಲಿ 4 ಚಕ್ರಗಳಿದೆ, ಅದೆಲ್ಲ ಸುತ್ತಕೊಂಡು ಒಂದು ಆವು ಥರ ಸುತ್ತಕೊಂಡು 6ನೇ ಚಕ್ರ ಆಗಿರುವಂಥ ಆಜ್ಞಾ ಚಕ್ರ ಅಂದ್ರೆ ಎಡಗಡೆ ಹೊಲಪಿಂದ ಎಡಗಡೆ ಮೂಗಿ ರಂಧ್ರದಿಂದ ಪ್ರವೇಶ ಆಗಿ ಅದು ನೇರವಾಗಿ ಆಜ್ಞಾ ಚಕ್ರದಲ್ಲಿ ಬಂದು ಅಲ್ಲಿ ಜಾಯಿನ್ ಆಗತ್ತೆ. ಆಯ್ತಾ? ಅದೇ ರೀತಿಯಲ್ಲಿ ಬಲಗಡೆ ನಾಡಿ, ಅದು ಮಸ್ಕ್ಯುಲಿನ್ ಎನರ್ಜಿ ಅಂತ ಕರಿತೀವಿ ನಾವು. ಅದು ಶಿವಶಕ್ತಿ. ಅಂದ್ರೆ ಎಡಗಡೆ ಪಾರ್ವತಿ, ಬಲಗಡೆ ಶಿವಶಕ್ತಿ. ಅರ್ಥ ಆಯ್ತಾ? ಶಿವ ಪಾರ್ವತಿ ಅಂದ್ರೆ ಅರ್ಧನಾರೀಶ್ವರ ತತ್ವದಲ್ಲಿ ನಮ್ಮ ದೇಹ ರಚನೆ ಆಗಿದೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಇದು ಯಾವುದೇ ರೀತಿಯಲ್ಲಿ ಅಂದ್ರೆ ಸ್ತ್ರೀ ಅಂದ್ರೆ ಪೂರ್ತಿ ಸ್ತ್ರೀ. ಓಕೆ. ಸೊ ಪುರುಷ ಅಂದ್ರೆ ಪೂರ್ತಿ ಪುರುಷ. ಒಂದು ಪುರುಷನು ಅಂತಂದ್ರೆ ಅವರಲ್ಲಿ ಪುರುಷ ಶಕ್ತಿ ಮಾತ್ರ ಇರ್ತದೆ, ಅಲ್ಲ. ಅದು ಕರೆಕ್ಟ್ ಅಲ್ಲ. ಇದು ನಾವು ಶಾಸ್ತ್ರವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಪ್ರತಿ ಮನುಷ್ಯಲ್ಲಿ, ಸ್ತ್ರೀ ಆಗ್ಲಿ ಪುರುಷ ಆಗ್ಲಿ, ಇಬ್ಬರಲ್ಲಿನೂ ಸಹ ಸ್ತ್ರೀ ಪುರುಷ ಆ ಶಕ್ತಿ ಸಂಗಮವಾಗಿ ಕೆಲಸ ಮಾಡ್ತಾ ಇರ್ತದೆ. ಆಯ್ತಾ? ಸಂಯುಕ್ತವಾಗಿ ಕೆಲಸ ಮಾಡ್ತಾ ಇರ್ತದೆ. ಅದಕ್ಕೆ ನಮ್ಮನ್ನು ಪ್ರತಿಯೊಬ್ಬರನ್ನ ಏನಂತ ಕರಿತೀವಿ ನಾವು? ಅರ್ಧನಾರೀಶ್ವರ ಅಂತ ಕರಿತೀವಿ ನಾವು. ಸ್ತ್ರೀ ಶಕ್ತಿ ಪುರುಷ ಶಕ್ತಿ ಪ್ರತಿಯೊಬ್ಬರಲ್ಲಿ ಇರ್ತದೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ನೋಡಿ, ರೈಟ್ ಬ್ರೈನ್ ಇದೆಲ್ಲ, ರೈಟ್ ಬ್ರೈನು ಕೆಲಸ ಮಾಡುವಾಗ ಅದು ಎಡಗಡೆ ಶ್ವಾಸವನ್ನೇ ಬಳಸ್ತದೆ. ಎಡಗಡೆ ಶ್ವಾಸ ರನ್ ಆಗ್ತಾ ಇರುವಾಗ ಬಲಗಡೆ ಮೆದುಳು ಪ್ರಚೋದನವಾಗತ್ತೆ. ಬಲಗಡೆ ಮೆದುಳು ಯಾವಾಗಲೂ ಅಷ್ಟೇ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಜೊತೆ ಕೆಲಸ ಮಾಡ್ತಾ ಇರ್ತದೆ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನ್ ಮಾಡುತ್ತೆ? ಶರೀರ ಸ್ನಾಯುಗಳನ್ನು, ಮನಸ್ಸನ್ನು ಎರಡನ್ನು ಶಾಂತಿಗೊಳಿಸ್ತದೆ. ಅದರ ಕರ್ತವ್ಯ ಅದು. ಆಯ್ತಾ? ಅದೇ ಎಡಗಡೆ ಅರ್ಧಗೋಲ ಇದೆಲ್ಲ, ದಿ ಲೆಫ್ಟ್ ಹೆಮಿಸ್ಪಿಯರ್ ಅಂತ ಕರಿತೀವಿ ನಾವು. ಲೆಫ್ಟ್ ಬ್ರೈನ್ ಅಂದ್ರೆ ಅರ್ಧಗೋಲ. ಅದು ಆಕ್ಟಿವೇಶನ್ ಆಗುವಾಗ ನಮಗೆ ಬಲಗಡೆ ಶ್ವಾಸ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತದೆ. ಇದು ನೆನ್ಪಿಟ್ಕೊಳ್ಳಿ. ಸೊ ಆದಷ್ಟು ಏನಂತಂದ್ರೆ ಇದು ಅರ್ಧ ಅದು ಅರ್ಧ. ನೋಡಿ, ನಾವೇನು ಮಾಡ್ತೀವಿ, ಆ ಲೆಫ್ಟ್ ಬ್ರೈನು ಕೆಲಸ ಮಾಡ್ತಾ ಇರುವಾಗ ರೈಟ್ ಬ್ರೈನ್ ಕೆಲಸಗಳು ಮಾಡ್ತಾ ಇರ್ತೀವಿ. ರೈಟ್ ಬ್ರೈನ್ ಆಕ್ಟಿವ್ ಆಗಿರುವಾಗ ಲೆಫ್ಟ್ ಬ್ರೈನ್ ಕೆಲಸಗಳು ಮಾಡ್ತಾ ಇರ್ತೀವಿ. ಇಲ್ಲೇ ತಪ್ಪಾಗೋದು. ಅರ್ಥ ಆಯ್ತಲ್ಲ? ನಮ್ಮ ಜೀವನದಲ್ಲಿ ಯಾಕೆ ನಾವು ಫೇಲ್ಯೂರ್ ಫೇಸ್ ಮಾಡ್ತೀವಿ ಅಂದ್ರೆ, ಒಂದು ಯಶಸ್ವಿ ಕಂಡಿಡಿಲ್ಲ, ಯಾವಾಗಲೂ ಅಪಜಯ. ಯಾಕೆ? ಎಲ್ಲ ವಿಷಯಗಳಲ್ಲಿ, ಯಾವುದೇ ವಿಷಯ, ಪ್ರಾಪಂಚಿಕ ಆಧ್ಯಾತ್ಮಿಕ ಯಾವುದೇ ಇರಲಿ, ಯಾವ ಶ್ವಾಸ ಸಮಯದಲ್ಲಿ ಯಾವ ಅರ್ಧಗೋಲ ಕೆಲಸ ಮಾಡುವಾಗ ಅದಕ್ಕೆ ಸಂಬಂಧಿತ ಕೆಲಸ ನಾವು ಮಾಡ್ತೀವೋ ಅವಾಗ ನಿಮ್ಗೆ ತೊಂದರೆ ಯಾವುದು ಆಗೋದಿಲ್ಲ. ಆಯ್ತಾ? ಉದಾಹರಣೆಗೆ ನಾನು ಸ್ವಲ್ಪ ವಿಷಯಗಳಿರ್ತವೆ. ಎಂಥ ಕೆಲಸಗಳು ಯಾವಾಗ ಮಾಡಬೇಕಂತ ನೋಡಕ್ ಹೋದ್ರೆ, ಈಗ ಚಂದ್ರಸ್ವರ ಕೆಲಸ ಮಾಡ್ತಾ ಇದೆ ಅಂದ್ರೆ ಎಡಗಡೆ ಚಂದ್ರನಾಡಿ, ಚಂದ್ರಸ್ವರ, ಎಡಸ್ವರ ಕೆಲಸ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ. ಅವಾಗ ರೈಟ್ ಅರ್ಧಗೋಲ ಕೆಲಸ ಮಾಡ್ತದ, ರೈಟ್ ಹಾಫ್ ಆಫ್ ದ ಬ್ರೈನ್ ಕೆಲಸ ಮಾಡ್ತದ, ರೈಟ್ ಹೆಮಿಸ್ಪಿಯರ್. ಎಸ್. ಅವಾಗ ಏನ್ ಮಾಡ್ಬೇಕು? ಎಂಥ ಕಾರ್ಯಗಳು ಮಾಡ್ಬೇಕು ನಾವು? ನೀರು ಕುಡಿಯೋದಾಗ್ಲಿ, ಮೂತ್ರ ವಿಸರ್ಜನೆ ಆಗಲಿ, ಆಯ್ತಾ, ನಾವು ಮಲ್ಕೊಂಡಿದ್ದ ಬೆಡ್ ಇಂದ ಎದ್ದುದಾಗ್ಲಿ,
ಆಯ್ತಾ. ಅವಾಗ ಇಂಥದ್ದು ಮಾಡುವಾಗ, ಆಮೇಲೆ ಮುಖ್ಯವಾಗಿ ಮೈಂಡ್ನ ಕೆಲಸಗಳು ಮಾಡುವಾಗ, ಥಿಂಕಿಂಗ್ ಮಾಡುವಂಥ ಸಮಯ, ಯಾವುದೇ ಥಿಂಕಿಂಗ್ ಮಾಡುವಂಥ ಸಮಯ ಅಲ್ವಾ, ಯೋಗ ಸಾಧನೆ, ಆಯ್ತಾ. ಮತ್ತೆ ಯಾವುದೇ ರೀತಿಯಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡೋದಾಗ್ಲಿ, ಆಯ್ತಾ. ಇನ್ನೊಂದು ನೋಡಿ, ಎಡನಾಡಿ ಕೆಲಸ ಮಾಡುವಾಗ ನಾವೇನ್ ಮಾಡ್ತೀವಿ, ರೈಟ್ ಬ್ರೈನ್ ಅಂದ್ರೆ ಏನ್ ಮಾಡುತ್ತೆ, ಪ್ರತಿಯೊಂದಕ್ಕೂ ಸರ್ದುಬಾಟ್ ಮಾಡ್ಕೊಂತದೆ. ಅಂದ್ರೆ ಇಟ್ ವಿಲ್ ಅಡ್ಜಸ್ಟ್, ಇಟ್ ವಿಲ್ ನೆವರ್ ಫೈಟ್, ಆಯ್ತಾ. ಫೈಟ್ ಆರ್ ಫ್ಲೈಟ್ ಅಂದ್ರೆ ಯಾವುದು, ಅದು ಎಡಗಡೆ ಬ್ರೈನ್ ಕೆಲಸ, ಆಯ್ತಾ. ಬಲಗಡೆ ಮೆದುಳು ಕೆಲಸ, ಬಲಗಡೆ ಮೆದುಳು ಏನ್ ಹೇಳುತ್ತೆ, ಓಕೆ ಆಯ್ತು, ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತದೆ ಅದು. ಯಾವಾಗಲೂ ಫೈಟ್ ಮಾಡೋಕ್ಕೆ ನಮ್ಮನ್ನು ಉತ್ತೇಜ ಮಾಡೋದಿಲ್ಲ, ಆಯ್ತಾ. ಅದಕ್ಕೆ ಯಾವುದೇ ನಿರ್ಣಯ ತಗೊಂಡವಾಗ ಯಾರ ಮೇಲೆ ಫೈಟ್ ಮಾಡಬೇಕಂತ ಫೈಟ್ ಮಾಡ್ಬೋದು, ಫೈಟ್ ಮಾಡೋದಾಗ್ಲಿ, ಆರ್ಗ್ಯುಮೆಂಟ್ ಆಗುವಂಥ ಸಮಯ, ಈಗ ಮನೆಯಲ್ಲಿ ಅಷ್ಟೇ, ಒಬ್ಬರು ಇನ್ನೊಬ್ಬರ ಜೊತೆಗೆ ವಾದ ವಿವಾದ ಮಾಡ್ಕೊತಾ ಇರ್ತಾರೆ ಅಲ್ವಾ. ಸೊ ಆ ಸಮಯದಲ್ಲಿ ಸ್ವಲ್ಪ ಕೂತ್ಕೊಂಡು ಈ ನಮ್ಮ ಎಡಗಡೆ ಅಂದರೆ ಬಲಗಡೆ ಮೂಗಿಯನ್ನು ಕ್ಲೋಸ್ ಮಾಡಿ, ಎಡಗಡೆ ಮೂಗಿಯಲ್ಲಿ ಒಂದು 20 ಸರಿ ಶ್ವಾಸವನ್ನು ಚಂದ್ರಭೇದಿ ಪ್ರಾಣಾಯಾಮ ಮಾಡಿದರೆ ತಕ್ಷಣವೇ ಈ ಚಂದ್ರನಾಡಿ ಆಕ್ಟಿವೇಶನ್ ಬರುವಾಗ ನಿಮ್ಮಲ್ಲಿ ಆ ಶಾಂತಿ, ಒಂಥರ ಆಂದೋಲನೆ, ಒಂಥರ ಆ ಡಿಸ್ಟರ್ಬೆನ್ಸು ಎಲ್ಲ ಹೋಗುತ್ತೆ. ಮತ್ತೆ ನಿಮ್ಮ ಮನಸ್ಸು ಸಮಾಧಾನ, ಶಾಂತಿ ಆಗತ್ತೆ. ಆ ಗಲಾಟೆ, ಆ ಗೊಂದಲೆ ಅದು ತುಲಗೋಗುತ್ತೆ. ನೋಡಿದ್ರ, ಸುಮ್ಮನೆ ಏನು ಮಾಡ್ತೀವಿ ನಾವು, ಬಲಗಡೆ ಶ್ವಾಸ ಹೆಚ್ಚಾಗಿರುತ್ತೆ, ಅದರಲ್ಲಿ ಫೈಟ್ ಮಾಡ್ತಾ ಹೋಗ್ತೀವಿ. ಅವರು ಹೇಳ್ತಾ ಇರ್ತಾರೆ, ನಾವೊಂದು ಹೇಳ್ತೀವಿ, ಅವರೊಂದು ಹೇಳ್ತೀರಾ, ಗಂಡ, ಹೆಂಡತಿ, ಮಕ್ಕಳು ಯಾರಿರಲಿ, ಆ ಗಲಾಟೆಗಳು ಆಗ್ತಾ ಇದೆ ಅಂತಂದ್ರೆ ಅವರು ಇಬ್ರು ಸಹ ಆ ಬಲಗಡೆ ಶ್ವಾಸದಲ್ಲಿ ಇದ್ದಾರೆ ಅಂತ. ಅಟ್ಲೀಸ್ಟ್ ಎಡಗಡೆ ಶ್ವಾಸಕ್ಕೆ ಬಂದ ತಕ್ಷಣವೇ ಆ ಗಲಾಟೆ ನಿಂತು ಹೋಗ್ತದೆ. ನೋಡಿದ್ರ, ಇಂಥವೆಲ್ಲ ಮಾಡ್ಬೇಕು ನಾವು. ಆಮೇಲೆ ಉನ್ನತಾಧಿಕಾರಿಗಳನ್ನು ಭೇಟಿಯಾಗುವಂಥ ಸಮಯ, ಆಯ್ತಾ, ಅದು ಸಹ ವಿವಾಹಗಳು, ದೀಕ್ಷಾ, ಮಂತ್ರ ಸಾಧನೆ, ಒಂದು ಗುರುವನ್ನು ಭೇಟಿಯಾಗುವಂಥ ಸಮಯ, ದೂರ ಪ್ರಯಾಣ ಮಾಡಕ್ಕೆ ಅಲ್ವಾ, ದೂರ ಪ್ರಯಾಣ ಮಾಡಕ್ಕೆ, ಮತ್ತೆ ಈ ಬಿತ್ತನೆಗಳು, ಸೊ ಹೊಲದಲ್ಲಿ ಬಿತ್ತನೆ ಮಾಡ್ತೀವಲ್ಲ ಆ ಸಮಯ, ಮತ್ತೆ ಈ ಮೆಡಿಸನ್ ಸೇವನೆ ಮಾಡುವಂಥ ಸಮಯ, ಯಾವುದೇ ಒಂದು ಚಿಕಿತ್ಸೆ ಮಾಡುವಂಥ ಸಮಯ, ಹಾಡುಗಳು ಆಡುವಂಥ ಸಮಯ, ಆಯ್ತಾ. ಸೊ ಈ ಥರ ಸಂಗೀತ ಸಮಯ, ಸ್ತ್ರೀ ಮೈದುನ ಮಾಡಬೇಕಂದ್ರೆ, ಸೆಕ್ಸಲ್ಲಿ ಪಾಲ್ಗೋಬೇಕಂದ್ರೆ ಆ ಸಮಯ, ಸ್ತ್ರೀಗೆ ಎಸ್ಪೆಷಲಿ ಸ್ತ್ರೀಗೆ ಎಡಗಡೆನೆ ಇಡಬೇಕು ಶ್ವಾಸ, ಆಯ್ತಾ. ಸೊ ಇಂಥ ಕೆಲಸಗಳು ಮಾಡುವಾಗ, ಅದಕ್ಕೆ ನಾನು ಹೇಳಿದ್ದೀನಿ, ಇಂಥ ಎಲ್ಲ ಕೆಲಸಗಳು ರೈಟ್ ಬ್ರೈನ್ ಆಕ್ಟಿವ್ ಇರುವಾಗನೇ ಆಗೋದು ಅಲ್ವಾ. ನಾವು ಯೋಗ, ಈಗ ನೋಡಿ, ನಾವೆಲ್ಲರೂ ಕೂತ್ಕೊಂಡು ಏನು ಕೆಲ್ಸ್ಕೊಂತಾ ಇದೀವಿ, ಈಗ ಒಂದು ಸಜ್ಜನ ಸಂಗೀತ ಮಾಡ್ತಾ ಇದೀವಿ. ಎಲ್ಲಿರ್ಬೇಕು ನಮ್ಮ ಶ್ವಾಸ, ಎಡಗಡೆ ಶ್ವಾಸ ನಡೀತಾ ಇರಬೇಕು, ಬಲಗಡೆ ಮೆದುಳು ಪ್ರಚೋದನವಾಗಿರ್ಬೇಕು. ಅವಾಗ ತುಂಬಾ ಉಪಯುಕ್ತವಾಗಿ ಆಗಂತವನ ಈ ಕೆಲಸಗಳೆಲ್ಲ ತುಂಬಾ ಉಪಯುಕ್ತವಾಗಿ ಆಗತ್ತೆ. ಅದೇ ರೀತಿಯಲ್ಲಿ ಪಿಂಗ್ಲ ಸ್ವರ ಅಂದ್ರೆ ಲೆಫ್ಟ್ ಅರ್ಧಗೋಲ ಕೆಲಸ ಮಾಡೋ ಸಮಯದಲ್ಲಿ ನಾವು ಏನ್ ಮಾಡಬೇಕಪ್ಪ ಅಂದ್ರೆ, ಆದಷ್ಟು ಶಾರೀರಿಕ ಕೆಲಸಗಳು ಮಾಡ್ಬೇಕು ನೋಡಿ. ಅಂದ್ರೆ ಯಾವಾಗ ಬಲಗಡೆ ಶ್ವಾಸ, ಈ ಪಿಂಗ್ಲ ಶ್ವಾಸ ಲೆಫ್ಟ್ ಅರ್ಧಗೋಲ ಕೆಲಸ ಮಾಡ್ತಾ ಇರುವಾಗ ಆದಷ್ಟು ಲಾಜಿಕಲ್ ವರ್ಕ್ಸ್, ಶರೀರ ಕೆಲಸಗಳು. ಅದೇ ಲೆಫ್ಟ್ ಮಾಡುವಾಗ ರೈಟ್ ಬ್ರೈನ್ ಕೆಲಸ ಮಾಡುವಾಗ ಏನಾಗತ್ತೆ, ಮೈಂಡ್ ಕೆಲಸಗಳು. ಅರ್ಥ ಆಯ್ತಾ. ಚೆನ್ನಾಗಿ ಕೇಳಿಸ್ಕೊಂಡೋದು, ಚೆನ್ನಾಗಿ ಸಂಗೀತ, ಹಾಡುಗಳಾಡೋದು, ಇಂಥವೆಲ್ಲ ಅಂದ್ರೆ ವಿಚ್ ಎವರ್ ಯು ಯೂಸ್ ಮೈಂಡ್, ಅಂದ್ರೆ ನಿಮ್ಮ ಮನಸ್ಸನ್ನು ಉಪಯೋಗಿಸಿ ಕೆಲಸ ಮಾಡುವಾಗ ಎಡಗಡೆ ಶ್ವಾಸ ಇಸ್ ದ ಬೆಸ್ಟ್. ಅರ್ಥ ಆಯ್ತಾ. ರೈಟ್ ಬ್ರೈನ್ ಮಸ್ಟ್ ಬಿದೆ. ಅದೇ ಈಗ ಶಾರೀರಿಕ ಕೆಲಸಗಳು ನೋಡಿ, ಸೂರ್ಯ ಸ್ವರ ಇರುವಾಗ ಏನಾಗತ್ತಂದ್ರೆ ನಮ್ಮಲ್ಲಿ ಪ್ರಾಣಶಕ್ತಿ ಹೆಚ್ಚಾಗತ್ತೆ ಫ್ರೆಂಡ್ಸ್. ಪ್ರಾಣಶಕ್ತಿ ಹೆಚ್ಚಾಗಂತ ಸಮಯ ಸೂರ್ಯ ಶ್ವಾಸನೇ ನಮ್ಗೆ ತಂದು ಕೊಡತ್ತೆ. ಅದೇ ಈ ಎಡಗಡೆ ಶ್ವಾಸ ಇರುವಾಗ ಅದು ಕೂಲಿಂಗ್ ನಾಡಿ ಅಂತ ಕೇಳ್ತೀವಿ. ಅಲ್ಲಿ ಪ್ರಾಣಶಕ್ತಿ ಹೆಚ್ಚು ಮಾಡೋದಿಲ್ಲ, ಪ್ರಶಾಂತತೆನೂ ಕೊಡುತ್ತೆ, ಅದು ರಿಲ್ಯಾಕ್ಸೇಷನ್ ಕೊಡುತ್ತೆ. ಅದಕ್ಕೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಬ್ರಿಂಗ್ಸ್ ದ ರಿಲ್ಯಾಕ್ಸೇಷನ್. ಅರ್ಥ ಆಯ್ತಾ. ಆ ರೀತಿಯಲ್ಲಿ ಈಗ ರೈಟ್ ಸ್ವರ ಕೆಲಸ ಮಾಡ್ತಾ ಇರುವಾಗ ವ್ಯಾಯಾಮ ಮಾಡಿ, ಊಟ ಮಾಡಿ, ಆಯ್ತಾ, ಮತ್ತೆ ಮಲ ವಿಸರ್ಜನೆ ಮಾಡಿ, ಇಂಥವೆಲ್ಲ ಮಾಡಬೇಕು. ಸೊ ಒಂಥರ ಕಷ್ಟತರ ಕೆಲಸಗಳು ಅಲ್ವಾ, ವಾಕಿಂಗ್ ಮಾಡೋದು, ಈ ರೀತಿಯಲ್ಲಿ ಯುದ್ಧ ಮಾಡುವಂಥದ್ದು ಸಮಯ, ಇವೆಲ್ಲವೂ ಸಹ ಲೆಫ್ಟ್ ಬ್ರೈನು ರೈಟ್ ಶ್ವಾಸ ಅಂದ್ರೆ ಅದು ಬಲಗಡೆ ಶ್ವಾಸ, ಪಿಂಗ್ಲ ಶ್ವಾಸ, ಅದು ಅಂದ್ರೆ ಸೂರ್ಯ ಶ್ವಾಸ ಇರುವಾಗ ಇವೆಲ್ಲ ಮಾಡ್ತಾ ಹೋಗೋದು.
ಆಯ್ತಾ. ಗಣಿತ ಶಾಸ್ತ್ರ ಓದ್ತಾ ಇದೀವಿ, ಕಂಪ್ಯೂಟರ್ ಸ್ಟಡೀಸ್ ಮಾಡ್ತಾ ಇದೀವಿ, ವ್ಯವಸಾಯ ಮಾಡ್ತಾ ಇದೀವಿ, ವಾಣಿಜ್ಯ ಬಿಸ್ನೆಸ್ ಮಾಡ್ತಾ ಇದೀವಿ, ಕಡಿಮೆ ದೂರ ಪ್ರಯಾಣ ಮಾಡ್ತಾ ಇದೀವಿ, ಆ ರೀತಿ ಪ್ರತಿಭಟನೆ ಮಾಡ್ತಾ ಇದೀವಿ, ಒಂಥರ ಹಾರ್ಸ್ ರೈಡಿಂಗ್ ಮಾಡ್ತಾ ಇದೀವಿ. ಮತ್ತೆ ಪುರುಷರು ಮೈದುನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಸೆಕ್ಸ್ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಕಂಪಲ್ಸರಿ ಬಲಗಡೆ ಶ್ವಾಸನೇ ಇರಬೇಕು ನಮಗೆ. ಅರ್ಥ ಆಯ್ತಾ. ಸೊ ಸ್ನಾನ ಮಾಡ್ತಾ ಇದೀವಿ, ಆ, ಮಾತಾಡ್ತಾ ಇದೀವಿ, ಜೋರಾಗಿ ಏನೋ ಡೆಸಿಷನ್ ಮೇಕಿಂಗ್ ಮಾಡ್ತಾ ಇದ್ವಿ, ಇಂಥ ಎಲ್ಲ ಸಮಯ. ಆಯ್ತಾ. ಸೊ ಇಂಥ ಎಲ್ಲ ವಿಷಯಗಳಲ್ಲಿ ನಾವು ಉಪಯೋಗಿಸ್ಬೇಕಾಗಿರೋದು ಪಿಂಗಲ ಶ್ವಾಸ. ಅರ್ಥ ಆಯ್ತಾ. ಈ ರೀತಿಯಲ್ಲಿ ಮಾಡಿಕೊಂಡ್ರೆ ನಮಗೆ ಹೆಚ್ಚಿನ ಕೆಲಸಗಳು ಆಗ್ತವೆ. ಅರ್ಥ ಆಯ್ತಾ. ಮಲಬದ್ಧತೆ ಇದೆ ಅಂದ್ರೆ ಏನ್ ಮಾಡ್ತೀರಾ? ಮಲಬದ್ಧತೆ ಮಲಬದ್ಧತೆ ವೆರಿ ಸಿಂಪಲ್. ಸೊ ಮಲವಿಸರ್ಜನಕ್ಕೆ ಮುಂಚೆ ಏನ್ ಮಾಡ್ಬೇಕಂದ್ರೆ ನಾವು ಈ ನೋಡಿ, ಇದು ಇದು ಮುಚ್ಚಿ ಚಂದ್ರ ಕಡೆ ಅಂದ್ರೆ ಇಡ 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 ಸ್ವರನ ಮುಚ್ಚಿ ಬಲಗಡೆ ಒಂದು 20 ಸಾರಿ ಜೋರಾಗಿ ಜೋರಾಗಿ ಶ್ವಾಸ ತಗೊಳ್ಳೋದು ಬೇಡದು ಬಿಟ್ರೆ ಏನಾಗತ್ತೆ, ನಮಗೆ ಬಲಗಡೆ ಶ್ವಾಸ ಆಕ್ಟಿವೇಶನ್ ಬಂದು ನಾವು ಮಲ ವಿಸರ್ಜನೆ ಮಾಡೋದು ಅಂತ ಸುಲಭವಾಗತ್ತೆ. ಇದು ಸೂರ್ಯ ಭೇದನ ಪ್ರಾಣಾಯಾಮ ಅಂತ ಕರಿತೀವಿ. ನೋಡಿ, ಹೀಗೆ ಮುಚ್ಕೊಂಡು ಈ ತರ ಒಂದು 20 ಸರಿ ಮಾಡಿ. ಆಯ್ತಾ. ನಿಮಗೆ ಬಲಗಡೆ ಆಕ್ಟಿವೇಶನ್ ಬರುತ್ತೆ, ಅವಾಗ ಮಲ ವಿಸರ್ಜನೆ ಈಸಿ ಆಗತ್ತೆ, ಕಾನ್ಸ್ಟಿಪೇಷನ್ ಹೋಗ್ಬಿಡ್ತದೆ, ಮಲಬದ್ಧತೆ ಹೋಗ್ಬಿಡ್ತದೆ. ನೋಡಿದ್ರಾ. ಸೊ ಈ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಯಾವಾಗ ನಾವು ನೋಡಿ, ಇದು ಮುಚ್ಚಿ, ಓಕೆ, ಇದು ಮುಚ್ಚಿದ ಮೇಲೆ ಇದು ಆಕ್ಟಿವೇಟ್ ಆಗುತ್ತೆ, ಇದು ಓಪನ್ ಆಗುತ್ತೆ. ಇದು ಓಪನ್ ಆದ್ರೆ ಲೆಫ್ಟ್ ಅರ್ಧಗೋಲ ಕೆಲಸ ಮಾಡುತ್ತೆ. ಲೆಫ್ಟ್ ಬ್ರೈನ್ ಕೆಲಸ ಮಾಡುವಾಗ ಮಲ ವಿಸರ್ಜನೆ ಈಸಿ. ಅರ್ಥ ಆಯ್ತಾ. ಲೆಫ್ಟ್ ಬ್ರೈನ್ ಕೆಲಸ ಮಾಡುವಾಗ ಮಲ ವಿಸರ್ಜನೆ ಈಸಿ ಆಗತ್ತೆ. ಸೊ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಅದು ಬಿಟ್ರೆ ಸೊ ಯಾವುದೋ ಟೀ ಕಾಫಿ ಕುಡಿಯೋದು ಅದು ಇದು ಏನು ಮಾಡಬಾರ್ದು. ಆದಷ್ಟು ಮಾಡಿದರೆ ಸ್ವಲ್ಪ ಉಗುರುಬೆಚ್ಚ ನೀರು. ಆಯ್ತಾ. ಉಗುರುಬೆಚ್ಚ ನೀರು ನೀವು ಕುಡಿದ್ರೆ ಅವಾಗಲೂ ಅಷ್ಟೇ. ನೋಡಿ, ಉಗುರುಬೆಚ್ಚ ನೀರು ಕುಡಿಯುವಾಗ ಏನಾಗತ್ತೆ, ಇದು ಸೂರ್ಯನಾಡಿ ಆಕ್ಟಿವೇಟ್ ಆಗತ್ತೆ. ಯಾವುದೇ ಬೆಚ್ಚವಾಗಿರುವಂಥದ್ದು ಆಹಾರ ತಿಂದ್ರು ಇಲ್ಲ ನೀರು ಕುಡಿದ್ರು ಈ ಬಲಗಡೆ ನಾಡಿನೇ ಆಕ್ಟಿವೇಟ್ ಬರುತ್ತೆ ಆಟೋಮೆಟಿಕ್ ಆಗಿ. ಆಯ್ತಾ. ನೀವು ತಂಪಾಗಿರುವಂಥ ನೀರು ನೀರು ಕುಡಿದ್ರೆ ಇದೆಲ್ಲ ಮಾಡಿದ್ರೆ ಏನಾಗುತ್ತೆ, ಎಡಗಡೆ ಇರುವಂಥ ಅದನ್ನು ಆಕ್ಟಿವೇಶನ್ ಬರುತ್ತೆ. ಉದಾಹರಣೆಗೆ ಮಳೆಕಾಲ, ತುಂಬ ಮಳೆ ಒಂಥರ ಸುರಿತಾ ಇದೆ ಅಂತ ಇಟ್ಕೊಳ್ಳಿ, ಮಳೆ ತುಂಬ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಅವಾಗ ಆಟೋಮೆಟಿಕ್ ಆಗಿ ಚಂದ್ರನಾಡಿ ಆಕ್ಟಿವೇಶನ್ ಬರುತ್ತೆ. ಆಯ್ತಾ. ಯಾಕಂದ್ರೆ ಅಲ್ಲಿ ವಾತಾವರಣ ಏನಿದೆಯೋ ವಾತಾವರಣ ಪ್ರಕಾರನೂ ಅದು ಆಕ್ಟಿವೇಶನ್ಗೂ ಬರ್ತಾ ಇರ್ತದೆ. ಅದು ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ನಾವು ಯಾವಾಗಲೂ ಅಷ್ಟೇ ಸೂರ್ಯಸ್ವರ ಕೆಲಸ ಮಾಡುವಾಗ ಒಂದು ಬಿಸಿ 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 ಪದಾರ್ಥಗಳಿದೆಯಲ್ಲ, ಅಂದ್ರೆ ಬಿಸಿ ಪದಾರ್ಥ ತಿಂದ್ರೆ ಸೂರ್ಯನಾಡಿ ಆಕ್ಟಿವೇಟ್ ಆಗುತ್ತೆ. ಆದ್ರೆ ಸೂರ್ಯಸ್ವರ ಆಲ್ರೆಡಿ ಕೆಲಸ ಮಾಡ್ತಾ ಇರುವಾಗ ಅವಾಗ ಬಿಸಿ ಇರುವಂತ ಪದಾರ್ಥಗಳು, ಈ ಹೆಚ್ಚು ಆಯಿಲ್ ಇರುವಂತ ಪದಾರ್ಥಗಳು, ಮಸಾಲ ಪದಾರ್ಥಗಳು ತಿನ್ನಬಾರದು ಅಂತ ಹೇಳ್ತಾರೆ. ಓಕೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ಅಂದ್ರೆ ಇವೆಲ್ಲ ಚಂದ್ರಸ್ವರ ಕೆಲಸ ಮಾಡುವಾಗ ತಿನ್ಬೋದು. ಅರ್ಥ ಆಯ್ತಾ. ಅದೇ ರೀತಿಯಲ್ಲಿ ಈ ಆ ತುಂಬಾ ತಂಪು ಪದಾರ್ಥಗಳು, ಐಸ್ ಕ್ರೀಮ್ಗಳು, ಇದೆಲ್ಲ ಚಂದ್ರಸ್ವರ ತೀವ್ರವಾಗಿರುವಾಗ ತಿನ್ನಬಾರದು. ಆಯ್ತಾ. ಆಪೋಸಿಟ್ ತಿನ್ಬೋದು ಒಳ್ಳೇದು. ಆದ್ರೆ ಅದು ಕೆಲಸ ಮಾಡುವಾಗ ಅಂತ ಪದಾರ್ಥಗಳು ತಿನ್ನಬಾರದು. ಸೂರ್ಯ ಸ್ವರ ತೀವ್ರವಾಗಿರುವಾಗ ಐಸ್ ಕ್ರೀಮ್ಗಳು, ಸ್ವಲ್ಪ ತಂಪಿರೋಂಥ ಪದಾರ್ಥಗಳು ತಿಂದ್ರೆ ಏನು ತೊಂದರೆ ಕೊಡೋದಿಲ್ಲ. ಅರ್ಥ ಆಯ್ತಾ. ಸೊ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ರೀತಿಯಲ್ಲಿ ಒಂದು ಒಂದು ಸ್ವರ ಹೆಚ್ಚಿನ ಸಮಯ ಕೆಲಸ ಮಾಡಬಾರದು. ಓಕೆ. ಅಂದ್ರೆ ಏನಾಗತ್ತಂದ್ರೆ ನೋಡಿ, ಒಂದೇ ಸ್ವರ ಹೆಚ್ಚಿನ ಸಮಯ, 1 ಗಂಟೆ ನಾವೇನ್ ಹೇಳ್ತೀವಿ ಅಲ್ಲಿ, ಒಂದು ಒಂದು ಅರ್ಧ 60 ನಿಮಿಷ 90 ನಿಮಿಷ, ಅಂದ್ರೆ 1 ಗಂಟೆಯಿಂದ 1.5 ಗಂಟೆ ಒಂದು ಸ್ವರ ಕೆಲಸ ಮಾಡೋದು ಉತ್ತಮ. ಅವಾಗ ಏನಾಗುತ್ತೆ ನೋಡಿ, ಲೆಫ್ಟ್ ಸೈಡು ಸ್ವರ ಇದಂತೆ, ಇಡ ಸ್ವರ ಅಂತ ಇಟ್ಕೊಳ್ಳಿ. 60 ನಿಮಿಷ 90 ನಿಮಿಷ ಇದು ಕೆಲಸ ಮಾಡುವಾಗ ರೈಟ್ ಬ್ರೈನು ಅಷ್ಟು ಮಾತ್ರ ಕೆಲಸ ಮಾಡುತ್ತೆ, ಉತ್ತೇಜವಾಗಿರುತ್ತೆ, ರೈಟ್ ಬ್ರೈನ್ ಫುಲ್ ಆಕ್ಟಿವ್ ಇರುತ್ತೆ. ತಕ್ಷಣ ಈ ಕಡೆ ಚೇಂಜ್ ಆಗುವಾಗ ಮತ್ತೆ ಬಲಗಡೆ ಶ್ವಾಸ ಅದೊಂದು 60-90 ನಿಮಿಷ, ಓಕೆ, ಇಟ್ಸ್ ಫೈನ್. ಆ್ಯಂಡ್ ಲೆಫ್ಟ್ ಬ್ರೈನ್ ಸ್ಟಾರ್ಟ್ ಆಗುತ್ತೆ ಕೆಲಸ. ಲೆಫ್ಟ್ ಬ್ರೈನ್ ತುಂಬ ಆಕ್ಟಿವ್ ಆಗಿರುತ್ತೆ. ಅವಾಗ ಅದಕ್ಕೆ ತಕ್ಕ ಕೆಲಸಗಳೇ ಮಾಡಿ. ಅದು ಯಾವ ಬ್ರೈನ್ ಆಕ್ಟಿವ್ ಇರುತ್ತೋ ಹೆಂಗೆ ಗೊತ್ತಾಗುತ್ತೆ ನಿಮಗೆ, ಈ ಸ್ವರದ ಮೇಲೆ ಡಿಪೆಂಡ್. ಯಾವ ಸ್ವರ ಕೆಲಸ ಮಾಡ್ತಾ ಇದೆ ಅದ್ರ ಆಪೋಸಿಟ್ ಬ್ರೈನ್ ನಿಮ್ಗೆ ಕೆಲಸ ಮಾಡ್ತದೆ. ಆಪೋಸಿಟ್ ಬ್ರೈನ್ ಕೆಲಸ ಏನಿದೆ ಆ ಬ್ರೈನ್ ತಕ್ಕ ಲೆಫ್ಟ್ ಬ್ರೈನ್ಗೆ ಆಕ್ಟಿವಿಟೀಸು, ರೈಟ್ ಬ್ರೈನ್ ಆದರೆ ರೈಟ್ ಬ್ರೈನ್ ಆಕ್ಟಿವಿಟೀಸ್ ಮಾಡೋದು ಪ್ರಾರಂಭಿಸಿ. ಅರ್ಥ ಆಯ್ತಲ್ಲ.
ಆ ರೀತಿ ಮಾಡಿಕೊಂಡ್ರೆ ಯಾವ ತಪ್ಪು ಆಗೋದಿಲ್ಲ, ಆರೋಗ್ಯನೂ ಕೆಟ್ಟು ಹೋಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಆ ರೀತಿ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಮಾಡಿಕೊಂಡ್ರೆ ಏನಾಗತ್ತೆ, ನಮಗೆ ಒಳ್ಳೆ ಆರೋಗ್ಯ ಸಿಗತ್ತೆ. ಯಾಕಂದರೆ ಬ್ರೈನ್ಗೆ ತಕ್ಕ ಕೆಲಸಗಳು ನಾವು ನಮ್ಮ ಕೆಲಸಗಳಾಗಲಿ, ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ ಏನು ನಾವು ಮಾಡೋಕ್ಕೆ ಹೋಗ್ತೀವೋ ನಿಮ್ಮ ಬ್ರೈನ್ಗೆ ತಕ್ಕ ಕೆಲಸಗಳು ಮಾಡಿ. ಆವಾಗ ಅದ್ಭುತವಾದ ಒಂಥರ ಅದ್ಭುತವಾದ ಯಶಸ್ವಿ ನಿಮಗೆ ಸಿಗತ್ತೆ. ಆಯಿತಾ? ಸೊ ಒಂದೊಂದು ಸರಿ ಸೊ ಅಕಸ್ಮಾತ್ವಾಗಿ ಸಡನ್ ಆಗಿ ಮಾನಸಿಕ ಒಂಥರ ಮಾನಸಿಕ ವ್ಯಧೆ, ಮಾನಸಿಕವಾಗಿ ಕುಂಗೋಗ್ತೀವಿ ಅಂತ ಇಟ್ಕೊಳ್ಳಿ. ಅವಾಗ ಏನಂತಂದರೆ ಸೊ ಏನಾಗತ್ತೆ ಅಂತಂದರೆ ಇದು ಕಾರಣ ಏನು ನೋಡೋಕೆ ಹೋದರೆ ಅಂದರೆ ಒಂದು ಸಮಯಕ್ಕಿಂತ ಹೆಚ್ಚಿನ ಸಮಯ ಚಂದ್ರಸ್ವರ ಕೆಲಸ ಮಾಡಿದೆ ಅಂತ ಅರ್ಥ. ಆಯಿತಾ? ನೋಡಿ, ಈಗ ಚಂದ್ರಸ್ವರ ಕೆಲಸ ಮಾಡ್ತಾ ಇರುವಾಗ ಓಕೆ, ಒಂದೊಂದು ಸರಿ ಏನಾಗತ್ತೆ, ನಮಗೆ ಬೇಕಾಗಿರೋ ಸಮಯಕ್ಕಿಂತ ಹೆಚ್ಚು ಸಮಯ ಕೆಲಸ ಮಾಡಿದೆ ಅಂತ ಇಟ್ಕೊಳ್ಳಿ. 1.5 ಗಂಟೆ ಅಲ್ಲ, 3 ಗಂಟೆ ಕೆಲಸ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ. ಅವಾಗ ನಾವು ಡಿಪ್ರೆಷನ್ಗೆ ಲೋನ್ ಆಗ್ತೀವಿ, ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಅವಾಗ ತಕ್ಷಣವೇ ಚೇಂಜ್ ಮಾಡಿದರೆ ಬಲಗಡೆಗೆ ಬಂದರೆ ಮತ್ತೆ ಅದು ಉಪಶಮನ ಆಗತ್ತೆ. ಈ ರೀತಿಯಲ್ಲಿ ಸ್ನೇಹಿತರೆ ಇವೆಲ್ಲಾನು ಅರ್ಥ ಆಯ್ತಲ್ಲ. ಈ ಈ ಎಸ್ಪೆಷಲಿ ಸ್ವರ ವಿಜ್ಞಾನದಲ್ಲಿ ನಾವು ಹೇಳ್ಕೊಟ್ಟಿರುವಂಥ ಇಷ್ಟು ವಿಷಯಗಳಿದೆಯಲ್ಲ, ಈ ವಿಷಯಗಳೆಲ್ಲನೂ ಕರೆಕ್ಟಾಗಿ ಪಾಲನೆ ಮಾಡಿದರೆ ನಮ್ಗೆ ಏನು ಮಾಡಬೇಕು, ಏನು ಸಾಧಿಸಬೇಕು ಅದೆಲ್ಲ ನಾವು ಸಾಧಿಸ್ಬೋದು. ಅರ್ಥ ಆಯ್ತಾ? ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಹಗಲ್ ಟೈಮಲ್ಲಿ ಚಂದ್ರಸ್ವರ ಜಾಸ್ತಿ ಕೆಲಸ ಮಾಡಬೇಕು, ರಾತ್ರಿ ಸಮಯದಲ್ಲಿ ಸೂರ್ಯಸ್ವರ ಅದು ಜಾಸ್ತಿ ಕೆಲಸ ಮಾಡಬೇಕು. ಇದು ಆರೋಗ್ಯ ಲಕ್ಷಣವು ಅಂತ ಹೇಳಿದ್ದಾರೆ. ಆಯಿತಾ? ಯಾಕಂತಂದರೆ ಹಗಲ್ ಸಮಯದಲ್ಲಿ ಚಂದ್ರಸ್ವರ ಇದ್ದರೆ ನಾವು ಜಾಸ್ತಿ ಉದ್ರೇಕಕ್ಕೆ ಲೋನ್ ಆಗಲ್ಲ. ನೋಡಿ, ತುಂಬ ಪ್ರಾಬ್ಲಮ್ಸ್ ಬರೋದು ನಮ್ಮ ಮಾನಸಿಕ ಉದ್ರೇಕಗಳಿಂದ, ಮಾನಸಿಕ ಭಾವೋದ್ರೇಕಗಳಿಂದ. ಅದೇ ನೀವು ಚಂದ್ರಸ್ವರ ಆದಷ್ಟು ಜಾಸ್ತಿ ಇದ್ದರೆ ಹಗಲ್ ಟೈಮಲ್ಲಿ ಅದು ಉತ್ತಮ. ಸೊ ನೈಟ್ ಸಮಯದಲ್ಲಿ ಸೂರ್ಯಸ್ವರ ಜಾಸ್ತಿ ಇದ್ದರೆ ಅದು ಉತ್ತಮ. ಅಂತಂದರೆ ಒಂಥರ ನಿಮಗೆ ಪ್ರಾಣಶಕ್ತಿ ಸಿಗತ್ತೆ, ನಿಮ್ಮ ರಾತ್ರಿ ರಿಚಾರ್ಜ್ ಆಗುತ್ತೆ ಬಾಡಿ ಎಲ್ಲ ಅಲ್ವಾ. ರಾತ್ರಿ ರಿಚಾರ್ಜ್ ಆದರೆ ಬೆಳಗ್ಗೆ ನಾವು ರೆಡಿ ಇರ್ತೀವಿ ಕೆಲಸಕ್ಕೆ. ಸೊ ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಇವೆಲ್ಲ. ಓಕೆ, ಸೊ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಇದನ್ನು ನಾವು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಆಯಿತಾ? ಸೊ ಈ ರೀತಿಯಲ್ಲಿ ಅನೇಕ ವಿಷಯಗಳು ನಾವು ಈ ಇದರಲ್ಲಿ ಸ್ವರಶಾಸ್ತ್ರದಲ್ಲಿ ಅನೇಕ ವಿಷಯಗಳು ನಾವು ತಿಳ್ಕೊತಾ ಬರ್ತಾ ಇದ್ದೀವಿ ಅಲ್ವಾ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಸೂರ್ಯೋದಯ ಸಮಯದಲ್ಲಿ ಜನರಲಿ ಏನಾಗುತ್ತಂದರೆ ಎಲ್ಲರಿಗೂ ನಿಮ್ಮ ಸ್ವರ ಒಂದೇ ರೀತಿಯಲ್ಲಿ ಇರಬೇಕು. ಆಯಿತಾ? ಸೊ ತದನಂತರ ಸ್ವರ ಚೇಂಜ್ ಆಗ್ತಾ ಹೋಗ್ತದೆ. ಅದು ನಾವು ಚೆಕ್ ಮಾಡಿಕೊಂಡಕ್ಕೇ ಈಗಾಗಲೇ ಮೇಡಮ್ ನಂದಾ ಅವರು ಕಲಿಸ್ತಾನೆ ಇರ್ತಾರೆ. ಒಬ್ಬೊಬ್ರು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಸ್ವರ ಚೆಕ್ ಮಾಡ್ಕೊಳ್ಳಿ. ಅಂದರೆ ಬೆಳಗ್ಗೆ ಎದ್ದಿದ ಮೇಲೆ ಸೂರ್ಯೋದಯ ಸಮಯದಲ್ಲಿ ಏನಿದೆ ಸ್ವರ, ಏನಿರಬೇಕು ಅಂತ ಚೆಕ್ ಮಾಡ್ಕೋಬೇಕು. ಯಾರ್ಯಾರು ಚೆಕ್ ಮಾಡ್ಕೊತಾ ಇದ್ರೆ ಅವ್ರು ಮೆಸೇಜ್ ಮಾಡಿ, ನೀವು ಮಾಡ್ತಾ ಇದ್ರ ಅಂತಂದರೆ ಮೆಸೇಜ್ ಮಾಡಿ. ಓಕೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸಾಧಾರಣವಾಗಿ ಪಿಂಗ್ಲ ನಾಡಿ ಬೆಳಗ್ಗೆ 10ರಿಂದ 10ವರೆಗೆ ಅದು ನಡೆಯಲಾಗತ್ತೆ. ಆವಾಗ ಭೋಜನ ಮಾಡುವಂಥದ್ದು ತುಂಬ ಒಳ್ಳೆ ಜೀರ್ಣಶಕ್ತಿ ಸಿಗತ್ತೆ ನಮಗೆ ಅಲ್ವಾ. ಸೊ ಬೆಳಗ್ಗೆ ಸಮಯದಲ್ಲಿ 10ರಿಂದ 10ವರೆ ಆ ಸಮಯ ನೋಡಿದರೆ ಸೂರ್ಯನಾಡಿ ಆಕ್ಟಿವೇಶನ್ಗೂ ಇರುತ್ತೆ, ಆದಷ್ಟು ಇರುತ್ತೆ. ಆಯಿತಾ? ಮಧ್ಯಾಹ್ನ 12-12ವರೆ ಆ ಮಧ್ಯದಲ್ಲಿ ನೀವು ನೋಡಿದರೆ ಸೊ ಅಲ್ಲಿ ಏನು ನಡೀತದೆ, ಸುಷುಮ್ನ ನಡೀತಾ ಇರ್ತದೆ. ಸಂಧಿಕಾಲ ಅಲ್ವಾ, ಸಂಧಿಕಾಲ ಅಲ್ಲಿ ನಡೀತಾ ಇರ್ತದೆ. ಅದು ತುಂಬ ಶಕ್ತಿವಂತವಾದ ಸಮಯ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ನಡೀತದೆ. ಸೊ ಒಂದು ನಿರಂತರವಾಗಿ ಒಂದು ಎಡಗಡೆ ಅಂದರೆ ಒಂದೇ ನಾಡಿ ಕೆಲಸ ಮಾಡಿದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಖಂಡಿತವಾಗಿ ಏನಾಗುತ್ತಂದರೆ ಶಾರೀರಿಕವಾಗಿ ಮಾನಸಿಕವಾಗಿ ವ್ಯಾಧಿಗಳು ಬಂದೇ ಬರ್ತವೆ. ನೆನಪಿಟ್ಕೊಳ್ಳಿ. ನಿರಂತರ ಒಂದೇ ನಾಡಿ 3 ದಿವಸ ನಡೆದಂತೆ ಅಂತ ಇಟ್ಕೊಳ್ಳಿ ಒಂದು ಕಡೆ, ನಿಮಗೆ ರೋಗ ಗ್ಯಾರಂಟಿ ಬರುತ್ತೆ. ಆಯಿತಾ? ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ನಿರಂತರವಾಗಿ ಒಂದು ಎಡನಾಡಿ ಕೆಲಸ ಮಾಡಿದೆ ಅಂತ ಇಟ್ಕೊಳ್ಳಿ. ಆವಾಗ ನಿಮ್ಗೆ ಏನಾಗುತ್ತಂದರೆ ಶ್ವಾಸಕೋಶ ಸಂಬಂಧಿತ ವ್ಯಾಧಿಗಳು ಬರ್ತವೆ. ಒಂದು ಮೂಗಿ ಕಟ್ಟೋಗುತ್ತೆ, ಮೂಗಿ ಒಂಥರ ಕಟ್ಕೊತದೆ, ಒಂದು ನೋಸ್ ಬ್ಲಾಕ್ ಬರುತ್ತೆ ಅಲ್ವಾ. ಮತ್ತು ಮಲಬದ್ಧತೆನೂ ಬರುತ್ತೆ. ಮಲಬದ್ಧತೆ ಗ್ಯಾರಂಟಿ. ಯಾವುದು? ಎಡನಾಡಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದರೆ. ಆಯಿತಾ? ಸೊ ಅದರ ನಿರಂತರವಾಗಿ ಅಂದರೆ 3 ಗಂಟೆ 4 ಗಂಟೆ ಒಂದೊಂದ್ಸರಿ 1 ದಿವಸ ಕಂಟಿನ್ಯೂಸ್ ಮಾಡಿದರೆ. ಆಯಿತಾ? ಆಮೇಲೆ ಪಿಂಗ್ಲ ನಾಡಿ ಕಂಟಿನ್ಯೂಸ್ ಕೆಲಸ ಮಾಡಿದರೆ ಏನಾಗುತ್ತಂದರೆ 3 ದಿವಸಗಳ ಕೆಲಸ ಏನಾದರೂ ಮಾಡಿದರೆ ಅದು ಖಂಡಿತ ನಿಮಗೆ ಜ್ವರ ಬರ್ತದೆ. ಯಾವುದು? ಪಿಂಗ್ಲ ನಾಡಿ ಕಂಟಿನ್ಯೂಸ್ ಕೆಲಸ ಮಾಡಿದರೆ.
ನನಗೆ 3 ಗಂಟೆ 4 ಗಂಟೆ ಆಯಿತು, ಪಿಂಗಲ ನಾಡಿ ಹಾಗೆ ನಡೀತಾ ಇದೆ, ಅದು ಕಮ್ಮಿ ಆಗಿಲ್ಲ ಅಂತಂದ್ರೆ ನಿಮಗೂ ಜ್ವರ ಗ್ಯಾರಂಟಿ ಬರುತ್ತೆ. ಆಯ್ತಾ? ಸೊ ಆ ಪಿಂಗ್ಲ ನಾಡಿ ಆ, ಹೆಚ್ಚಿನ ಸಮಯ, ಓಕೆ, ಅಂದ್ರೆ ಪಿಂಗ್ಲ ನಾಡಿ ಕರೆಕ್ಟಾಗಿ ನಡೆದರೆ ನಮ್ಮ ಮಲ ವಿಸರ್ಜನೆ ಈಸಿ ಆಗತ್ತೆ ಅಲ್ವಾ? ಸೊ ಅತಿ ಸುಲಭವಾಗತ್ತೆ. ಸೊ ಖಂಡಿತ ನಮಗೆ ಈಸಿ ಆಗುವಂಥದ್ದು, ಮಲಬದ್ಧತೆ ಎಲ್ಲ ಹೋಗುತ್ತೆ. ಬಟ್ ಅದು ಹೆಚ್ಚಿನ ಸಮಯ ಕೆಲಸ ಮಾಡಿದರೆ ಒಂಥರ ಬಾಡಿ ಎಲ್ಲ ಹೀಟ್ ಆಗತ್ತೆ ಅಲ್ವಾ? ಸೊ ಯಾಕಂದರೆ ಸೂರ್ಯನಾಡಿಗೋಸ್ಕರ ಬಾಡಿ ಜಾಸ್ತಿ ಹೀಟ್ ಆಗತ್ತೆ, ಜ್ವರ ಅಂತ ಬರೋಂಥ ಅವಕಾಶ ಇದೆ. ಮತ್ತು ವಾತಾವರಣ ಸ್ಥಿತಿ ಆಧಾರವಾಗಿ ಈ ನಾಡಿಗಳ ಪ್ರವಾಹ ಚೇಂಜ್ ಆಗ್ತಾ ಇರ್ತದೆ. ಈಗ ಭಾರಿ ಮಳೆ ಬರ್ತಾ ಇದೆ, ತನ್ನ ಗಾಳಿ ಬೀಸ್ತಾ ಇದೆ, ಸೊ ಆ ಸಮಯದಲ್ಲಿ ಎಡನಾಡಿ ಕೆಲ್ಸಕ್ಕೆ ಬರುತ್ತೆ. ಅದೇ ಒಂಥರ ಬಿಸಿ ಗಾಳಿ ಬರ್ತಾ ಇದೆ, ಅವಾಗ ಪಿಂಗ್ಲ ನಾಡಿ ಚೇಂಜ್ ಆಗತ್ತೆ ಅಲ್ವಾ? ಸೊ ಆ ಥರ ಏನಾಗುತ್ತೆ ಅಂದರೆ ವಾತಾವರಣ ಅನುಕೂಲವಾಗಿ ಅನುಸರಿಸಿಕೊಂಡು ಈ ಇದು ಪರ್ಟಿಕ್ಯುಲರ್ಲಿ ಚೇಂಜ್ ಆಗ್ತಾ ಇರ್ತದೆ. ವಾತಾವರಣ ಸಮವಾಗಿದ್ರೆ ಸ್ವರಚಕ್ರ ಆಕ್ಟಿವೇಶನ್ ಬರುತ್ತೆ. ಸ್ವರಚಕ್ರ ಅಂದರೆ ಯಾವುದು? ಅದು ಆಜ್ಞಾಚಕ್ರ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಈಗ ಉದಾಹರಣೆಗೆ ಬ್ಲ್ಯಾಕ್ ಪೆಪ್ಪರ್ ಅಲ್ವಾ, ಮತ್ತೆ ಮೆಣಸಿನಕಾಯಿ, ಈ ಅಲ್ಲ ಅಂತ ಹೇಳ್ತೀವಲ್ಲ, ಜಿಂಜರ್ ಅಂತ ಹೇಳ್ತೀವಲ್ಲ, ಮಸಾಲ ಪದಾರ್ಥಗಳು, ಇದು ಜಾಸ್ತಿ ತಿಂದರೆ ಪಿಂಗ್ಲ ನಾಡಿ ಆಕ್ಟಿವೇಶನ್ ಬರುತ್ತೆ. ಅರ್ಥ ಆಯ್ತಾ? ಈ ಬರಿ ಹೊಟ್ಟೆದಲ್ಲಿ ಬಾಳೆಹಣ್ಣು ಮತ್ತು ಒಂಥರ ಮಿಲ್ಕ್ ಆಗಲಿ, ಒಂಥರ ತಂಪು ಪಾನೀಯಗಳಾಗಲಿ, ಅಂಥವೇನಾದರೂ ನಾವು ತಿಂದರೆ ಎಡನಾಡಿ ಆಟೋಮೆಟಿಕ್ ಆಗಿ ಆ, ಎಡನಾಡಿ ಸ್ಟಾರ್ಟ್ ಆಗಿಬಿಡ್ತದೆ ಅಲ್ವಾ? ಈ ರೀತಿಯಲ್ಲಿ ಅಂದರೆ ಸೊ ಏನೇ ಎಡನಾಡಿ ಜಾಸ್ತಿ ಕೆಲಸ ಮಾಡಿದೆ ಅಂತ ಇಟ್ಕೊಳ್ಳಿ, ಆವಾಗ ಈ ಬ್ಲ್ಯಾಕ್ ಪೆಪ್ಪರ್ ಟೀ ಅಂಥದ್ದು ನಾವು ಕುಡಿದ್ರೆ ನೇರವಾಗಿ ಅವಾಗ ಏನಾಗುತ್ತೆ, ಎಡನಾಡಿ ಜಾಸ್ತಿ ಕೆಲಸ ಮಾಡಿದರೆ ಒಂಥರ ನೋಸ್ ಬ್ಲಾಕು ಆಗೋಂಥ ಚಾನ್ಸ್ ಇದೆ, ಶ್ವಾಸಕೋಶಗಳ ತೊಂದರೆಗಳು ಆಗ್ತವೆ ಆ ಸಮಯದಲ್ಲಿ. ಸೊ ಈ ಬ್ಲ್ಯಾಕ್ ಪೆಪ್ಪರ್ ಟೀ ಇಂಥವೆಲ್ಲ ಮಾಡಿಕೊಂಡು ಅದು ಕುಡಿಯುವಾಗ ಸ್ವಲ್ಪ ನೋಸ್ ಬ್ಲಾಕ್ ಹೋಗೇ ಹೋಗುತ್ತೆ. ಇಲ್ಲ ಶ್ವಾಸವನ್ನು ಬದಲಾವಣೆ ಮಾಡಿಕೊಡೋದು, ಈ ಕಡೆಯಿಂದ ಆ ಕಡೆಗೆ ಬದಲಾವಣೆ ಮಾಡಿಕೊಂಡ್ರೆ ಮತ್ತೆ ಆ ನೋಸ್ ಬ್ಲಾಕ್ ಆಟೋಮೆಟಿಕ್ ಆಗಿ ಹೋಗುತ್ತೆ. ಅದು ನೆನ್ಪಿಟ್ಕೊಳ್ಳಿ. ಸೊ ಮುಖದ ಮೇಲೆ ಇನ್ನೊಂದು, ಮುಖ ಆಗಲಿ ಗುದ ಆಗಲಿ, ಗುದದ್ವಾರ ಆಗಲಿ, ಅಂದರೆ ಬಿಸಿ ನೀರಿಂದ, ಆಯ್ತಾ, ಬಿಸಿ ನೀರಿಂದ ತಣ್ಣೀರಿಂದ ಟಚ್ ಮಾಡುವಾಗ ಆ ಸ್ವರವೂ ಸಹ ಚೇಂಜ್ ಆಗ್ತದೆ. ನೋಡಿ, ನಾನು ಮೊನ್ನೆ ಒಂದು ನಿಮಗೆ ಸ್ನೋ ಯೋಗ ಅಂತ ಹೇಳಕ್ಕೆ ಬಂದೆ, ಸ್ನೋ ಯೋಗ ಅಂತ ಒಂದು ಹೇಳ್ಕೊಟ್ಟೆ. ಆವಾಗ ಏನಾಗತ್ತೆ, ಆ ಒಂದು ಪಾತ್ರದಲ್ಲಿ ಐಸ್ ಥರ ನೀರು ಹಾಕಿ ಅಲ್ವಾ, ಅದನ್ನು ನಮ್ಮ ಈ ಮುಖಕ್ಕೆ ಪೂರ್ತಿ ಟಚ್ ಮುಖ ಒಳಗಡೆ ಬಿಟ್ಟಿದ್ರೆ ಅಲ್ವಾ, ಮುಖವನ್ನು ಪೂರ್ತಿ ಆ ಒಳಗಡೆ ಹಾತಿದ್ರೆ ಏನಾಗತ್ತೆ, ತಕ್ಷಣವೇ ಆ ತಂಪು ಪಾನೀಯ ಅಲ್ವಾ, ಆ ತಂಪು ಪಾನೀಯದಿಂದ ನಮ್ಮ ಇಡೀ ದೇಹದಲ್ಲಿ ಎಡನಾಡಿ ಸಡನ್ ಆಗಿ ಆಕ್ಟಿವೇಶನ್ ಬರುತ್ತೆ. ಅದನ್ನೇ ನಾವೇನಂತ ಕರಿತೀವಿ ಅಂದರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಶನ್ ಬಂದಿದೆ ಅಂತ ಅಲ್ವಾ. ಅಲ್ಲಿ ವೇಗಸ್ ನರ್ವ್ ಒಂದು ಆಕ್ಟಿವೇಶನ್ ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆ ಸಮಯದಲ್ಲಿ ನಮಗೆ ವಿಶ್ರಾಂತಿ ಜಾಸ್ತಿ ಮಾಡುತ್ತೆ ಅಲ್ವಾ, ಸ್ನಾಯುಗಳ ವಿಶ್ರಾಂತಿ, ಮಾನಸಿಕ ವಿಶ್ರಾಂತಿ ಹೆಚ್ಚಾಗತ್ತೆ. ಯಾವ ಸಮಯದಲ್ಲಿ ಅಂದರೆ ತಂಪು ಪಾನೀಯ ಮುಖಕ್ಕೆ ಟಚ್ ಆಗಿದ್ರೆ. ಅದೇ ನಾವು ಟೆಂಪಲ್ಸ್ಗೂ ಅಲ್ಲಿ ಇಲ್ಲಿ ಹೋದರೆ ಕೋನೇರಲ್ಲಿ ನಾವು ಮುಳುಗ್ತೀವಿ, ಅಂದರೆ ನೀರಲ್ಲಿ ಮುಳುಗಿ ಮತ್ತೆ 3 ಸಲ 4 ಸಲ ಡಿಪ್ ಹೊಡಿತೀವಲ್ಲ, ಅದೆಲ್ಲ ಅದೇ ಆ ರೀತಿಯಲ್ಲಿ ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಅಂದರೆ ಮುಖಕ್ಕಾಗಲಿ ಗುದದ್ವಾರ ಈ ಎರಡು ನೋಡ್ಕೊಳ್ಳಿ. ಈ ಎರಡಲ್ಲಿ ಯಾವ ತಂಪು ಪಾನೀಯ ಟಚ್ ಆದರೆ ಎಡನಾಡಿ ಆಕ್ಟಿವೇಶನ್ ಬರುತ್ತೆ, ಅದೇ ಬಿಸಿ ನೀರು ಟಚ್ ಆದರೆ ಬಲಗಡೆ ನಾಡಿ ಸೂರ್ಯನಾಡಿ ಆಕ್ಟಿವೇಶನ್ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಕೀರ್ತನ ಜಪ ಇದೆಲ್ಲ ಮಾಡ್ತಾ ಇರುವಾಗ ಸೊ ಅಲ್ಲಿ ಎಡನಾಡಿ ನಡೆಸ್ತದೆ, ಎಡನಾಡಿ ಬರುತ್ತೆ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮ ಇಂಥದ್ದು ಮಾಡಿದರೆ ಸುಷುಮ್ನ ನಾಡಿ ಆಕ್ಟಿವೇಶನ್ ಬರುತ್ತೆ. ಆಯ್ತಾ? ಆ ರೀತಿಯಲ್ಲಿ ಸೊ ಈ ರೀತಿಯಲ್ಲಿ ಈ ನಾಡಿ ಅನ್ನೋಂಥದ್ದು ಇಷ್ಟು ಸ್ಥಿತಿಗಳ ಮೇಲೆ, ಇಷ್ಟು ಪರಿಸ್ಥಿತಿಗಳ ಮೇಲೆ ಅದು ಡಿಪೆಂಡ್ ಆಗತ್ತೆ, ಚೇಂಜ್ ಆಗುವಂಥದ್ದು. ಇಂಥ ಪರಿಸ್ಥಿತಿಗಳಲ್ಲಿ ಆಟೋಮೆಟಿಕ್ ಆಗಿ ಸ್ವರ ಒಂದು ಕಡೆಯಿಂದ ಇನ್ನೊಂದು ಕಡೆ ಚೇಂಜ್ ಆಗ್ತಾ ಇರ್ತದೆ, ಡಿಪೆಂಡ್ಸ್ ಅಪಾನ್ ವಾತಾವರಣ ಮತ್ತು ವಿಧ ವಿಧ ಪರಿಸ್ಥಿತಿಗಳು, ಇವೆಲ್ಲನೂ ನಾವು ಅಬ್ಸರ್ವ್ ಮಾಡ್ಕೋಬೋದು. ಇಂಥ ಜ್ಞಾನ ನಾವು ಪಡಿಬೇಕು, ಯಾಕಂದರೆ ಅವಾಗಲೇ ನಾವು ಈ ಸ್ವರ ವಿಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯವಿದೆ. ಮತ್ತು ಇದೇ ಇದೆ, ಯಾವುದು ಇದು? ಸೊ ಪಕ್ಷ ತಿಥಿ ಅಲ್ವಾ, ಒಂದು ತಿಂಗಳಲ್ಲಿ ಸೊ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಮತ್ತು ತಿಥಿ,
ಸೊ ಯಾವ ತಿಥಿಯಲ್ಲಿ ಆ ರೀತಿಯಲ್ಲಿ ಶ್ವಾಸ ನಡೀತಾ ಇರ್ತದೆ. ಇದು ಗಮನಿಸಿಕೊಂಡು ನಾವು ಈ ಶಾಸ್ತ್ರವನ್ನು ಪೂರ್ತಿಯಾಗಿ ನಾವು ಬಳಸ್ಕೋಬೇಕು. ಆಯ್ತಾ? ಸೊ ಈ ರೀತಿಯಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡ್ರೆ ಸೊ ಅದ್ಭುತವಾದ ಈ ಸ್ವರ ವಿಜ್ಞಾನವನ್ನು ನಮ್ಮ ಜೀವನದಲ್ಲಿ ಭಾಗ ಮಾಡ್ಕೋಬೇಕಾಗತ್ತೆ ಮಿತ್ರರೇ. ಸೊ ನೋಡಿ, ಯಾವುದೇ ಒಂದು ನೀವು ಕೆಲಸಕ್ಕೆ ಹೋಗ್ತಾ ಇದ್ವಿ ಅಂತಂದರೆ ನಮ್ಮ ಸ್ವರವನ್ನು, ಓಕೆ, ನಮ್ಮ ಕಾಲು ಅಂದರೆ ಕಾಲು ಆಚೆ ಕಡೆ ಇರ್ತಾ ಇದ್ವಿ, ಮನೆ ಆಚೆ ಕಡೆ ಇರ್ತಾ ಇದ್ವಿ ಅಂದ್ರೂ ನಮ್ಮ ಸ್ವರ ನೋಡಿಕೊಂಡೆ ಆ ಸ್ವರಕ್ಕೆ ನಾವು ಮ್ಯಾಚ್ ಮಾಡ್ಕೊಂಡು ಹೋಗ್ಬೇಕು. ಇಂಥವೆಲ್ಲ ಮಾಡ್ತಾ ಇದ್ರೆ ಏನು ಅದರಿಂದ ಫಲಿತ ಅಂತಂದರೆ, ನೀವು ನಿಮ್ಗೆ ಗೊತ್ತಿಲ್ಲದೆ ನಿಮಗೆ ಬೇಕಾಗಿರುವಂಥ ಯಶಸ್ವಿ ಸಿಗ್ತಾ ಇರ್ತದೆ. ಆಯಿತಾ? ಸೊ ನಾವು ಆ ರೀತಿಯಲ್ಲಿ ಮಾಡ್ಕೊತ ಹೋಗಬೇಕಾಗತ್ತೆ. ಇದನ್ನು ಎಲ್ಲರೂ ನೆನ್ಪಿಟ್ಕೊಂಡು ಇಂಥ ವಿಷಯಗಳೆಲ್ಲ ಇವತ್ತು ನೀವು ಏನು ತಿಳ್ಕೊಂಡಿದ್ದೀವಿ ಸ್ವರ ವಿಜ್ಞಾನ ಬಗ್ಗೆ ಹೆಚ್ಚಿನ ಮಾಹಿತಿ ಪದೇ ಪದೇ ಇದನ್ನು ಮನನ ಮಾಡ್ಕೊಳ್ಳಿ. ಆಯಿತಾ? ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು. ಧನ್ಯವಾದ.